ವೇಣುಗೋಪಾಲ ಸ್ವಾಮಿ ದೇವಾಲಯದ ಮಹಾಗೋಪುರ ಬೃಹತ್ತಾಕಾರದಲ್ಲಿ ಇದೆ. ಇಲ್ಲಿದೆ ಇವರು ಬೀರೇಶ್ವರ ಅವರು, ಮುಂದ್ಗಡೆ ಇರೋರು ಸಿದ್ದೇಶ್ವರ. ನೀವು ಪರಂಪರೆಯಾಗಿ ಭಿಕ್ಷೆ ಬೇಡೋದು ನಮ್ಮ ತಾತ ಮಾಡ್ತಾರೆ, ಅಪ್ಪ ಮಾಡ್ತಾರೆ. ಓಂಸ ಪರಂಪರೆಯಿಂದ ಬಂದ ಜಾತ್ರೆಯಲ್ಲಿ ಉತ್ಸವಗಳಲ್ಲಿ ಭಿಕ್ಷೆ ಮಾಡ್ತೀವಿ. ಆಮೇಲೆ ದಸರಾ, ಮೈಸೂರು ದಸರಾ ಇದು ಬಂದ ಕಾರ್ಯಕ್ರಮ ಮಾಡ್ತೀವಿ. ದಸರಾ ವರ್ಷ ಕಾರ್ಯಕ್ರಮ ಮಾಡ್ತೀವಿ. ನಾವು ಕಲಾವಿದರು. ನೀವು ಕಲಾವಿದರು ಮನೆಗೆ ಹೋಗಿ ಪೂಜೆ ಮಾಡ್ಕೊಂಡು ಬಂದು ಇಲ್ಲಿ ಸ್ಥಾಪನೆ ಅಕ್ಕ ಎಲ್ಲರೂ ಬಂದು ಇಲ್ಲಿ ಪೂಜೆ ಮಾಡ್ತಾರೆ. ಅವ್ರ ಪಾದ ಪೂಜೆ ಮಾಡಿ ಆಮೇಲೆ ದೀಪ ಮಕ್ಕೊಂಡು ಅವ್ರು ದೀಪ ಇಸ್ಕೊಬೇಕು. ಕುರುಬರ ಕಮ್ಯುನಿಟಿಯಲ್ಲಿ ಒಂದು ಜಾತ್ರೆ, ದೊಡ್ಡ ಜಾತ್ರೆ ಅಂತೇಳಿ ಕುರುಬಗೌಡ ಕನಕದಾಸ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಸಿದ್ದರಾಮಯ್ಯನವರು ಹುಟ್ಟಿದ ಕಮ್ಯುನಿಟಿಯಿಂದ ಬಂದಿದ್ದು. ನಿಮಗೆ ಕುರುಬ ಸಮುದಾಯದ ಉತ್ಸವಕ್ಕೆ ಶುಭಾಶಯಗಳು. ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ದೀರಾ. ನಾನು ಇವತ್ತೇ ನೋಡಿದ್ದು ಫಸ್ಟು ಈಗ ಮಾಡ್ತಾ ಇದ್ದಾರೆ ಅಂತ. ಈ ಪರಂಪರೆ ಬಗ್ಗೆ ಹೇಳ್ಕೊಡಿ ಸರ್ ನಮಗೆ. ಇದರ ಇತಿಹಾಸ, ಇದು ಪರಂಪರೆ ಏನು, ಇದು ಯಾಕೆ ಮಾಡ್ತಾರೆ, ಏನು? ಇದು ಕುರಿ ಮೇಯಿಸುವಂಥ ಜನಾಂಗ. ಸುಮಾರು ವರ್ಷಗಳಿಂದ ಕುರಿಗಳನ್ನು ಮೇಯಿಸ್ಕೊಂಡು ಎಲ್ಲೆಲ್ಲೋ ಹೊರಗಡೆ ಹೋಗ್ಬಿಡೋರು. ಒಂದು 10 ವರ್ಷ, 8 ವರ್ಷ, 9 ವರ್ಷ. ಆತ್ಮೀಯ ವೀಕ್ಷಕರೇ ನಮಸ್ಕಾರ, ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ದ ಗ್ರೇಟ್ ಕೋಲಾರ್. ವೀಕ್ಷಕರೇ, ಈ ಸಂಚಿಕೆ ತುಂಬ ವಿಶೇಷವಾದದ್ದು. ಶ್ರೀ ಪ್ರಸನ್ನ ಚೌಡೇಶ್ವರಿ ದೇವಾಲಯ, ಈಕೆನ ವನದೇವತೆ ಅಂತ ಕರೀತಾರೆ. ಚೌಡೇಶ್ವರಿ ಯಾವತ್ತು ಊರು ಒಳಗಡೆ ಇರೋದಿಲ್ಲ, ಆಕೆ ಊರಿನ ಹೊರಗಡೆನೇ ಇರ್ತಾರೆ. ಅಲ್ಲಿನ ಚಿತ್ರೀಕರಣ ಮುಗಿಸ್ಕೊಂಡು ನನಗೆ ದಾರಿ ತಪ್ಪೋಯ್ತು. ಅಲ್ಲಿ ಯಾರನ್ನೋ ಕೇಳಿದೆ, ನಾನು ಬೈಪಾಸ್ಗೆ ಹೋಗಬೇಕು ಕೋಲಾರ್ಗೆ ಅಂತ. ಅಲ್ಲಿ ಯಾರೋ ನನಗೆ ಹೇಳಿದ್ರು, ಇಲ್ಲಿ ಶಾರ್ಟ್ಕಟ್ಟಲ್ಲಿ ಹೋಗಿ ಉತ್ನೂರಿಂದ ಆ ಕಡೆಗೆ ನಿಮಗೆ ಬೈಪಾಸ್ ಸಿಗುತ್ತೆ ಅಂತ. ಕೋಲಾರ ಬೈಪಾಸ್ ಹುಡ್ಕೊಂಬರ್ತಾ ಇರೋ ನನಗೆ ಮಧ್ಯದಲ್ಲಿ ಒಂದು ಪೊಲೀಸ್ ಜೀಪ್ ಸಿಕ್ತು. ಈ ಪೊಲೀಸ್ ಜೀಪ್ ಇಲ್ಲಿ ಯಾಕೆ ಬಂತು ಅಂತ ಯೋಚನೆ ಮಾಡ್ತಾ ಇದ್ದಾಗ ಇಲ್ಲಿ ಯಾರೋ ಒಬ್ರು ಬಂದರು. ಇವರು ಕೇಳಿದೆ, ಅಣ್ಣ ಏನು ನಡೀತಾ ಇದೆ, ಇಷ್ಟೊಂದು ಜನ ಇದ್ದಾರೆ, ಕಾರ್ಗಳಿದ್ದಾವೆ ಅಂತ. ಅವರು ಹೇಳಿದ್ರು, ಕುರುಬರದು ಜಾತ್ರೆ ನಡೀತಾ ಇದೆ ಇಲ್ಲಿ ಅಂತ. ಓಹೋ, ಕುರುಬರದು ಜಾತ್ರೆ ನಡೀತಾ ಇದೆ ಅಂತೇಳಿ ಒಂದು ಖುಷಿ ಆಯಿತು. ಆಮೇಲೆ ಏನು ಗೊತ್ತಾ ವೀಕ್ಷಕರೇ, ನನಗೆ ತುಂಬ ಖುಷಿಯಾಗಿತ್ತು ಅಂದರೆ ಅಲ್ಲಿ ನಾನು ದಾರಿ ತಪ್ಪು ಹೋಗ್ಬಿಟ್ಟಿದೆ. ಯಾವುದೋ ದಾರಿಯಿಂದ ಬಂದ್ಬಿಟ್ಟು ಈ ಕಡೆಗೆ ಬರ್ತಾ ಇದ್ದೀನಿ. ಅಯ್ಯೋ, ನಿಜವಾಗ್ಲೂ ಅದು ನನಗೆ ಈ ಒಂದು ಖುಷಿ ಇದೆಯಲ್ಲ, ನಿಜವಾಗ್ಲೂ ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಒಂದು ಖುಷಿ ಆಗ್ತಾಯಿದೆ. ನನಗೆ ಗೊತ್ತಿರಲಿಲ್ಲ ಇಲ್ಲಿ ಜಾತ್ರೆ ಆಗ್ತಾ ಇದೆ ಅಂತ. ಅದು ದಾರಿ ತಪ್ಪಿ ಈ ಕಡೆ ಆ ದೇವ್ರು ನನಗೆ ಕರ್ಕೊಂಡ್ಬಂದಿದ್ದಾರೆ. ಆ ಚೌಡೇಶ್ವರಿ ತಾಯಿಯ ವಿಡಿಯೋ ಮಾಡ್ಕೊಂಡ್ಮೇಲೆ ಈ ಕಡೆಯಿಂದ ಬಂದು ಇಲ್ಲಿ ಜಾತ್ರೆ ನೋಡ್ತಾ ಇದ್ದೀನಿ. ವೀಕ್ಷಕರೇ, ಕುರುಬರ ಜಾತ್ರೆ ಏನಿದೆ ಅದು 5 ವರ್ಷಕ್ಕೆ, 10 ವರ್ಷಕ್ಕೆ, 8 ವರ್ಷ, 9 ವರ್ಷ ಆ ರೀತಿ ಮಾಡ್ತಾರಂತೆ. ಹೋದ್ಸಲಿ 2019-20 ಕೊರೋನಾ ಬಂದಿತ್ತು, ಅದರಿಂದ ಆವಾಗ ಕುರುಬರು ಜಾತ್ರೆ ಮಾಡಲಿಲ್ಲ ಅಂತೆ. ಇವಾಗ 15 ವರ್ಷಗಳ ನಂತರ ಇಲ್ಲಿ ಮಾಡ್ತಾ ಇದ್ದಾರೆ ಅಂತೇಳಿ ನನಗೆ ಮಾಹಿತಿ ಸಿಕ್ಕಿದೆ. ಬನ್ನಿಗೆ ಹೋಗೋಣ ವೀಕ್ಷಕರೇ. ಇದು ಉತ್ನೂರಲ್ಲಿ 2025 ಕುರುಬರ ಜಾತ್ರೆ ನಡೀತಾ ಇದೆಯಂತೆ. ಬನ್ನೀಗ ನಾನು ಗಾಡಿ ಸೈಡ್ಗೆ ಹಾಕ್ಬಿಟ್ಟು ನಡ್ಕೊತ ಹೋಗ್ತಾ ಇದ್ದೀನಿ, ಜನಗಳನ್ನೆಲ್ಲ ಮಾತಾಡ್ಸ್ಕೊತ. ತುಂಬ ಚೆನ್ನಾಗಿದೆ ವೀಕ್ಷಕರೇ, ತುಂಬಾ ಚೆನ್ನಾಗಿದೆ. ಜನಗಳೆಲ್ಲ ನನಗೆ ಹಾಯ್ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ನಗ್ತಾ ಇದ್ದಾರೆ. ನನಗೂ ತುಂಬ ಖುಷಿ ಇದೆ. ಯಾಕೆಂದರೆ ನನಗೆ ಇದೇ ಫಸ್ಟ್ ಟೈಮ್, ಇದು ಮೊದಲನೇ ಅನುಭವ. ಏನು, ಕುರುಬರದು ಒಂದು ಜಾತ್ರೆ ಆಗುತ್ತೆ, ಅದು ನಮ್ಮ ಕೋಲಾರದಲ್ಲಾಗುತ್ತೆ, ಕೋಲಾರದಲ್ಲಿ ಉತ್ನೂರಲ್ಲಾಗುತ್ತೆ ಅಂತ. ವೀಕ್ಷಕರೇ, ಈ ಉತ್ನೂರು ಜಾಸ್ತಿ ಜನಕ್ಕೆ ಗೊತ್ತಿದೆ. ನನ್ನ ಸ್ವಂತ ಊರು ಉತ್ತೂರು ಗುಟ್ಲೂರು, ತಂಬಳ್ಳಿ ಹತ್ರ ಉತ್ತೂರು ಗುಟ್ಲೂರು ಇದೆಯಲ್ಲ, ಅದು ನಮ್ಮೂರು. ನಾನು ಯಾರಿಗಾನ ಉತ್ತೂರು ಅಂತ ಹೇಳಿದ್ರೆ ನನಗೆ ಕೇಳ್ತಾರಲ್ಲ ಯಾವ ಊರು ಅಂತ. ನಾನು ಅವ್ರಿಗೆ ಉತ್ತೂರು ಅಂದರೆ ಉತ್ನೂರ ಅಂತ ಕೇಳ್ತಾರೆ. ಆವಾಗ ಅವ್ರಿಗೆ ನನಗೆ ಗೊತ್ತಿರಲಿಲ್ಲ ಉತ್ನೂರು ಅಂದರೆ ಹೆಂಗಿರುತ್ತೆ ಏನು ಅಂತ. ಸೊ ಅವ್ರಿಗೆ ನಾನು ಬಿಡಿಸಿ ಹೇಳ್ತೀನಿ, ಉತ್ನೂರಲ್ಲ, ತಂಬಳ್ಳಿ, ಉತ್ನೂರು, ಗುಟ್ಲೂರು ಅಂತ. ಅವಾಗಿಂದ ಒಂದು ಡೌಟ್ ಇತ್ತು ಜನಗಳಿಗೆ, ಉತ್ನೂರು ಬಗ್ಗೆ ಜಾಸ್ತಿ ಗೊತ್ತಿದೆ, ಉತ್ತೂರು ಬಗ್ಗೆ ಯಾಕೆ ಗೊತ್ತಿಲ್ಲ ಅಂತ. ಅದು ಇವಾಗ ನನಗೆ ಅರ್ಥ ಆಗ್ತಾ ಇದೆ. ಉತ್ನೂರು ಯಾಕೆ ಎಷ್ಟೊಂದು ಪ್ರಚಲಿತೆ ಹೊಂದಿದೆ, ಯಾಕೆ ಇಷ್ಟೊಂದು ಜನಗಳಿಗೆ ಗೊತ್ತಿದೆ ಹೆಸರು ಅಂದರೆ, ಈ ಊರಲ್ಲಿ ಆಗುವಂಥ ವಿಶೇಷ ಹಬ್ಬ ಕುರುಬರ ಜಾತ್ರೆ ಏನಿದೆಯಲ್ಲ, ಇದೆಲ್ಲರಿಗೂ ಗೊತ್ತಿರುತ್ತೆ. ಸಾವಿರಾರು ಜನಗಳು ಸೇರಿದ್ದಾರೆ, ಸಾವಿರಾರೇನು ಲಕ್ಷಾಂತರ ಜನ ಸೇರಿದ್ದಾರೆ. 4 ದಿನದ ಜಾತ್ರೆ. ಜನಗಳೀಗಾಗಲೇ
ದೀಪಗಳನ್ನ ಬೆಳಗಿಸ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಜನಗಳು ಸಂತೋಷವಾಗಿ ಖುಷಿಯಾಗಿ ಹೋಗ್ತಾ ಇದ್ದಾರೆ. ಇದು ಒಂದು ತೋಟಗಳು ಅಂದರೆ ಹೊಲ ಮಾಡ್ತಾರಲ್ಲ, ಆ ಹೊಲಗಳ ಮಧ್ಯದಲ್ಲಿ ದೇವಸ್ಥಾನ ಇದೆ. ಅಲ್ಲಿ ಸಿದ್ದೇಶ್ವರ ಬೀರೇಶ್ವರ ಅಂತ ಒಂದು ದೇವಸ್ಥಾನ. ಅಲ್ಲಿ ವೀರ ಕಲ್ಲುಗಳೆಲ್ಲ ಇದ್ದಾವೆ. ಅದು ಏನೇನು ವಿಶೇಷಗಳಿದಾವೋ ಎಲ್ಲ ಅವ್ರ ಹತ್ರನೇ ಮಾತಾಡಿಕೊಂಡು ತಿಳ್ಕೊತ ಇಲ್ಲಿನ ದೃಶ್ಯಾವಳಿನೆಲ್ಲ ನೋಡ್ಕೊತ ಬರೋಣ ಬನ್ನಿ. ಪೊಲೀಸ್ ಬಂದೋಬಸ್ತು ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ಪೊಲೀಸವರು ಇದ್ದಾರೆ, ನೋಡ್ಕೊತಾ ಇದ್ದಾರೆ, ಎಚ್ಚರಿಕೆ ವಹಿಸ್ತಾ ಇದ್ದಾರೆ. ಎಲ್ಲೂ ಯಾವುದೇ ರೀತಿ ಅಹಿಂಸಕಾರ ಘಟನೆಗಳಾಗಬಾರದು ಅಂತ. ಜನಗಳು ಬಿಸಿಲಲ್ಲಿ ಪಾಪ ಐಸ್ ಕ್ರೀಮು ಕುಲ್ಫಿ ಎಲ್ಲ ತಿನ್ಕೊಂಡು ಬರ್ತಾ ಇದ್ದಾರೆ, ದೀಪಗಳು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಜನಗಳಲ್ಲಿ ಹಬ್ಬದ ಸಂಭ್ರಮ ಸಡಗರ ಎಲ್ಲ ಎದ್ದು ಕಾಣಿಸ್ತಾ ಇದೆ. ಈ ಸುತ್ತಮುತ್ತ ಹಳ್ಳಿಗಳಲ್ಲಿ ಈ ಕೋಲಾರ ಡಿಸ್ಟಿಕ್ಗೆ ಇಲ್ಲೇ ಮಾಡೋದು ಕುರುಬರ ಜಾತ್ರೆ 2025. 15 ವರ್ಷಗಳ ನಂತರ ಕುರುಬ ಸಮುದಾಯದವರಿಂದ ಉತ್ನೂರಲ್ಲಿ 2025 ಮಹಾ ಜಾತ್ರಾ ಮಹೋತ್ಸವ ಮಾಡ್ತಾ ಇದ್ದಾರೆ ಜನಗಳು. ತುಂಬ ಹಸಿರು ವಾತಾವರಣವಿದೆ, ತುಂಬ ಚೆನ್ನಾಗಿದೆ. ಪ್ರಕೃತಿಯ ಮಡಿಲಲ್ಲಿ ಆ ದೇವರು ನೆಲೆಸಿದ್ದಾರೆ. ಆ ದೇವರನ್ನು ನೆನೆದು ಭಕ್ತಿಯಿಂದ ನಮಿಸಿ ಪೂಜೆ ಮಾಡಿ ಇಲ್ಲಿ ದೀಪಗಳು ಕೊಡೋ ಪದ್ಧತಿನೂ ಇದೆ. ದೀಪಗಳಂದರೆ ಇವಾಗ ಕುರುಬ ಸಮುದಾಯದಲ್ಲಿ ಯಾರು ಹೆಣ್ಮಗಳು ಮದುವೆ ಆಗಿರ್ತಾರೋ ಅಥವಾ ಯಾರು ಅವ್ರ ಮನೆಗೆ ನೆಂಟರು ಏನು ಅವ್ರ ಪರಿವಾರಕ್ಕೆ ಇನ್ನೊಬ್ಬರು ಬಂದು ಸೇರಿಕೊಂಡಿರ್ತಾರಲ್ಲ, ಅವರಿಗೆ ಅವರ ಕುಲಸ್ಥರಲ್ಲಿ ಸೇರಿಸ್ಕೊಳೋಕ್ಕೆ ಇದು ಒಂದು ಮಹೋತ್ಸವ. ಇಲ್ಲಿ ಅವ್ರಿಗೆ ದೀಪ ಕೊಟ್ಟು ಅವರು ಕುಲದಲ್ಲಿ ಸೇರಿಸ್ಕೊತಾರೆ. ಹೊಸ ಹೆಣ್ಮಗಳು ಮದುವೆಯಾಗಿ ಬಂದಿರೋರಿಗೆ ಅವ್ರ ಕುಲದಲ್ಲಿ ಸೇರಿಸ್ಕೊಳಕ್ಕೆ ಇದು ಇಲ್ಲಿ ಬಂದು ಒಂದು ಪದ್ಧತಿ ಇದೆ. ದೀಪ ಕೊಟ್ಟು ಅವ್ರನ್ನ ಕುಲದಲ್ಲಿ ಸೇರಿಸ್ಕೊತಾರೆ. ಈ ಎಲ್ಲ ವಿಷಯಗಳನ್ನ ನಾನು ಇದೇ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀನಿ. ನನಗೂ ಅಷ್ಟೊಂದು ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಅವ್ರ ಹತ್ರ ಮಾತಾಡಿದ್ರೆ ಅವರೆಲ್ಲ ವಿವರಣೆಗಳು ಕೊಡ್ತಾರೆ. ಆಂಧ್ರದವರು ಇದ್ದಾರೆ, ಕನ್ನಡದವರು ಇದ್ದಾರೆ, ನಮ್ಮ ಕನ್ನಡಿಗರು, ಕೋಲಾರದ ಡಿಸ್ಟಿಕ್ಕು ಮತ್ತು ಆಂಧ್ರದಿಂದನೂ ಹಲವಾರು ಜನ ಬಂದಿದ್ದಾರೆ. ಅವ್ರನ್ನೆಲ್ಲರನ್ನೂ ಮಾತಾಡ್ಸ್ಕೊಳ್ತಾ ಈ ವಿಡಿಯೋದಲ್ಲಿ ಒಂದಷ್ಟು ಕುರುಬ ಸಮುದಾಯದ ಒಂದು ಜ್ಞಾನವನ್ನು ಪಡೆದುಕೊಳ್ಳೋಣ. ಹೆಂಗಿರುತ್ತೆ, ಏನೇನು ಮಾಡ್ತಾರೆ, ಏನು ಆಚಾರಗಳೇನು, ವಿಚಾರಗಳೇನು, ಇವ್ರು ಹೇಗೆ ಆಚರಣೆ ಮಾಡ್ತಾರೆ. ಅಮ್ಮ ಹತ್ರ ಒಂದು ಬಾಟ್ಲ್ ನೀರು ಇಸ್ಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ದಂಡು ವಾರಿಸ್ಕೊಂಡು ಎಲ್ಲ ವಿಷಯಗಳನ್ನ ಕೇಳ್ಕೊತ ಬರೋಣ. ನೋಡಿ, ಇಲ್ಲಿ ಒಬ್ಬೊಬ್ಬರು ಒಂಥರ ಮಾಡ್ಕೊಂಡಿದ್ದಾರೆ. ಇಲ್ಲೇನೋ ಹಾಕ್ಕೊಂಡಿದ್ದಾರೆ ಹೆಸರು. ಕನ್ನಡ ಬರುತ್ತಾ? కన్నడ తెలుగు ఏమిది మీ కుటుంబం అమ్మ ఎట్లా ఇది చెప్పు బాబు ఏం పూజ ఏమి ఎట్లా ఇది ఏం దేవుళ్ళు ಗೊತ್ತಿಲ್ಲ ಅಂತಾರೆ. ಸೊ ಇವ್ರು ಗೊತ್ತಿಲ್ಲ ನೋಡಿ, ಹಿಂಗೆಲ್ಲ ಮಾಡ್ಕೊಂಡಿದ್ದಾರೆ. ಯಾರು ಅವರು ಒಂದು ಹಂಚ್ಬಿಟ್ಟಿದ್ದಾರೆ ಇಲ್ಲಿ. ಒಬ್ಬೊಬ್ಬರು ಶ್ರೀಮತಿ ಎಂ ರುಕ್ಕಮ್ಮ, ಶ್ರೀ ಕೃಷ್ಣ ಗೌಡ, ತೆಲುಗೋರು ಇವರು. ಏನೇನೋ ಇದೆ, ಯಾರಾದರೂ ಜನ ಸೇರಿದ್ದಾರೆ. ಇಲ್ಲಿ ಕರೆಂಟ್, ಇಲ್ಲಿ ಫ್ಯಾನು ಇದೆ, ತುಂಬ ಚೆನ್ನಾಗಿದ್ದಾರೆ. ಹೆಂಗೆ ಇದು ಮಾಡ್ತಾಯಿದ್ದಾರೆ ಏನು ಅಂತ ಕೇಳಬೇಕಪ್ಪ. ಯಾರಿಗೆ ಗೊತ್ತಿದೆ ಮಾಹಿತಿ? ಇವ್ರಿಗೆ ಕಲಿಸು ಮಾಹಿತಿ, ఇన్ఫర్మేషన్ ఎవరి దగ్గర ఉంది? ఎవరి దగ్గర ఇన్ఫర్మేషన్ ఉంది? మీ దగ్గర ఉందా సార్? ఇది ఇప్పుడు ఇక్కడ వచ్చిన, నాకు తెలీదు, ఇక్కడ అట్లే పోతుంటే వచ్చిన. ఇక్కడ జాతర అయితే ఉంది, ఇంతమంది ఉన్నారు. ఇదేమో పెండాలంతా ఏమిది? కురుబ జాతర, కురుబ కమ్యూనిటీకి జాతర, కురుబ కమ్యూనిటీకి జాతర, కురుబ జాతర కమ్యూనిటీకి జాతర. పెద్ద దేవర కురుబుర్దు జాతర. తల మీద టెంకాయలు కొడుతుంది మా దీనికి. ఎప్పుడు కొట్టేస్తారా? ఇంకా కొడతారా? అయిపోయింది. అయ్యో, మిస్ అయిపోయినా. ఇప్పుడు మీరు అంతా ఆంధ్ర వాళ్ళ? ఆంధ్ర వాళ్ళు ఉన్నారు, కర్ణాటక వాళ్ళు అందరూ ఉన్నారు. అందరూ వచ్చి ಒಂದು ಜಾಗ ಮಾಡ್ಕೊಂತ మేము 17 కుటుంబాలు ఒకే ఊరోళ్ళు. దీనికంతా 17 కుటుంబాలు ఒకే ఊరోళ్ళు. మీరు ఇక్కడ టెంట్ వేసుకొని భోజనాలు ఇక్కడే పడుకుంటారు. ఒకే ఫ్యామిలీ. ఎన్ని రోజుల నుంచి ఉన్నారు? నిన్న నుంచి. ఈ రోజు వెళ్ళిపోతారా? ఈ రోజు రేపు తెల్లచ్చు. రేపు తెల్లారిపోతారు. ఇంకా ఇప్పుడు పూజలు అన్నీ ఉన్నాయా? ఇప్పుడు అయిపోయింది, కొంచెం అయిపోయింది. అవునా?
ವೀಕ್ಷಕರೇ, ಇದು ಕುರುಬರ ಕಮ್ಯುನಿಟಿಯಲ್ಲಿ ಒಂದು ಜಾತ್ರೆ, ದೊಡ್ಡ ಜಾತ್ರೆ ಅಂತೇಳಿ ಇವರು ಕುರುಬ ಗೌಡ್ರು. ಕನಕದಾಸ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿದ್ದರಾಮಯ್ಯನವರು ಹುಟ್ಟಿದ ಕಮ್ಯುನಿಟಿಯಿಂದ ಬಂದಿರೋದು. ಅದಕ್ಕಾಗಿ ಇದು ನಮ್ಮದು 10 ವರ್ಷಕ್ಕೆ 15 ವರ್ಷಕ್ಕೊಂದ್ಸಲ ನಡೆಯೋದು ಜಾತ್ರೆ. ಇದು 10 ವರ್ಷಕ್ಕೆ 15 ವರ್ಷ ಇಲ್ಲ. ಅದಕ್ಕೆ ಎಷ್ಟು ವಿಶೇಷ, ಇಷ್ಟೊಂದು ಜನ ಸೇರೋರೆ. ಹೌದು. ಸೂಪರ್. ವೀಕ್ಷಕರೇ, ಕುರುಬ ಸಮುದಾಯದ ಒಂದು ಜಾತ್ರೆ, ಒಂದು ದೊಡ್ಡ ಹಬ್ಬ. ಅವರು ಜನಗಳೆಲ್ಲ ಇಲ್ಲಿ ಸೇರಿದ್ದಾರೆ, ಟೆಂಟ್ ಹಾಕ್ಕೊಂಡಿದ್ದಾರೆ, ಸಿಕ್ಕಾಪಟ್ಟೆ ಜೋರಾಗಿ ಮಾಡ್ತಾ ಇದ್ದಾರೆ, ಗ್ರ್ಯಾಂಡ್ ಆಗಿದೆ. ಇವರು ಆಂಧ್ರ ಬಂಗಾರಪಾಳ್ಯದವರು ಇವರೆಲ್ಲನೂ. ಇವ್ರದ್ದೊಂದು ದೊಡ್ಡ ಕುಟುಂಬ, 17 ಕುಟುಂಬದ ಜನಗಳು ಇಲ್ಲಿದ್ದಾರೆ. ನೋಡಿ ಹೆಂಗಿದ್ದಾರೆ ಜನ ಎಲ್ಲ ಆರಾಮಾಗಿ. 1,500 ಜನ ಈ ಕ್ಯಾಂಪಲ್ಲಿ 1,500 ಜನ ಇದ್ದಾರಾ? ಸೊ 1,500 ಜನಕ್ಕೆ ಇಲ್ಲಿ ಅಡುಗೆನೂ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲೇ ಬನ್ನಿ ಏನೇನು ಮಾಡಿದ್ದಾರೆ ನೋಡ್ಕೊಂಬರೋಣ. ಬಾಟ್ಲುಗಳಂತೂ ಸಿಕ್ಕಾಪಟ್ಟೆ ನೀರು ಬಾಟ್ಲುಗಳು ಇಲ್ಲಿ ಹಾಕ್ಬಿಟ್ಟಿದ್ದಾರೆ. ಸೊ ಜಾತ್ರೆ ಆದಮೇಲೆ ಇದೆಲ್ಲ ಇಲ್ಲೇ ಬಿದ್ದಿರ್ತಾರೆ ಒಟ್ಟಿನಲ್ಲಿ. ಲಡ್ಡು. ಸೊ ಗಾಯ್ಸ್, ಇದು ಲಡ್ಡು. ಎಲ್ಲರೂ ಭೋಜನಕ್ಕೂ ಲಡ್ಡು ಕೊಡ್ತಾರಾ? ಅಂದ್ರಕ್ಕೆ ಇಸ್ತಾರಾ? ಇದು ಖಾರ, ರೈಸು ಎಲ್ಲ ವ್ಯವಸ್ಥೆ, ಬಾಳೆಹಣ್ಣು ಚೆನ್ನಾಗಿ ಮಾಡಿದ್ದಾರೆ. ಯಾರು ವಂಟ ಮಾಸ್ಟರ್? ನೀವೇನೋ ವಂಟ ಮಾಸ್ಟರ್? ಸಾಕಪ್ಪ ಶಿಕ್ಷಕರೇ. ಇದು ಕಲಶ, ಇದು ದೀಪೋತ್ಸವ. ಸಲಿಬಿಂಡಿ ಅಂತ ಹೇಳಿ ಮಾಡಿದ್ದಾರೆ. ನೋಡಿ ದೀಪ ಇದೆ. ಇದೇನಾ ಸಲಿಬಿಂಡಿ? ಹೌದೌದು. ಅದನ್ನ ದೀಪ ಆರೋದಿಲ್ಲ, ಅದು ನಮ್ದು. ಇಷ್ಟು ದೊಡ್ಡದಾಗಿದೆ, ಹಂಗೆ ಉರಿತಾ ಇರ್ತದೆ. ಗಾಯ್ಸ್, ಇದು ಸಲಿಬಿಂಡಿ ಅಂತ ಅಂದರೆ ತಂಬಿಟ್ಟು, ದೊಡ್ಡದೊಂದು ತಂಬಿಟ್ಟು, ಅದರಲ್ಲಿ ದೀಪ. ಎರಡು ಕಡೆ, ಈ ಕಡೆ ಮಡಿಕೆ ಕೋಕೋನಟ್ ಪುಷ್ಪ. ನಮ್ಮ ಎಲೆ ಹೂವು, ತೆಂಗಿನ ಹೂವು. ಇದನ್ನೇನಂತೀರ ಪೂರ್ತಿ? ಕಾವಳಿ. ನೀವು ಎತ್ಕೊಂಬಂದಿರೋದು ಈ ರೀತಿ ಎತ್ಕೊಂಬಂದು ಇಲ್ಲಿಟ್ಟು ಪೂಜೆ ಮಾಡಿ ಮತ್ತೆ ತಗೊಂಡೋಗೋದು. ತುಂಬ ಪವಿತ್ರವಾಗಿ ಮಾಡ್ಕೊಂಡಿದ್ದೀರಾ ನೀವು. ಅದು ಬಹಳ ಪವಿತ್ರವಾದ ಅತ್ಯಂತ. ಇದು ತಲೆ ಮೇಲೆ ತೆಂಗಿನ ಹೋಗ್ಬೇಕಾದ್ರೆ ಅಷ್ಟು ಅಂತೂ ಪವಾಡ. ಹೌದಾ? ಇದೆಲ್ಲ ಸುಳ್ಳು ಪಳ್ಳು ನಡೆಯಲ್ಲ. ಸುಳ್ಳು ಪಳ್ಳು ಹೇಳಿದ್ರೆ ರಕ್ತ ಬಂದ್ಬಿಡ್ತದೆ. ಹೌದಾ? ತಲೆ ಮೇಲೆ ಡೈರೆಕ್ಟ್ ತೆಂಗಿನಕಾಯಿ ಹೊಡೆಯೋದು? ಸತ್ಯದಲ್ಲಿ ಆ ಥರ ಹುಟ್ಟಿದ ಕುಲ ಇದು, ಕುರುಬ ಕುಲ. ಗಾಯ್ಸ್, ಇದು ಏನು ಗೊತ್ತಾ? ಇದನ್ನು ಪೂಜೆ ಮಾಡಿ ಆಮೇಲೆ ತೆಂಗಿನಕಾಯಿನ ತಲೆ ಮೇಲೆ ಹೊಡಿತಾರೆ. ಅದೇನಾದರೂ ಸುಳ್ಳಾದರೆ, ಅದೇನೋ ತಪ್ಪಾಗೋದ್ರೆ, ಕೆಟ್ಟದಾಗೋದ್ರೆ ರಕ್ತ ಬಂದು ಅದು ಆ ಪೂಜೆಗೆ ವಿಘ್ನ ಬಂದ್ಬಿಡುತ್ತೆ. ಆಮೇಲೆ ಇಲ್ಲೆಲ್ಲ ಇದು ಕೆಟ್ಟದವರು ಅವರು ಇವರು ಬರಬಾರ್ದು ಇಲ್ಲೆಲ್ಲ. ಹೌದಲ್ಲ? ಬಹಳ ಮುಖ್ಯವಾದ ಶುದ್ಧವಾಗಿರ್ಬೇಕು. ಶುದ್ಧವಾಗಿ ಕೈ ಬಾಯಿ ಎಲ್ಲ ಶುದ್ಧವಾಗಿರಬೇಕು. ಏನೋ ಮುಟ್ಟಿದೆ ಎಕಡೆ ಮಟ್ಲ ಹತ್ತಾರ ಹಾಕ್ಬಿಡ್ದು, ಹೆಂಗಿಲಿ ಮಂಗಿಲ್ ಹಾಕ್ಬಿಡ್ದು, ಗೊತ್ತಾಗ್ಬಿಡ್ತಾ? ತುಂಬ ಶುದ್ಧವಾಗಿ ಪವಿತ್ರವಾಗಿ ಕ್ಲೀನಾಗಿದ್ದು ಬಂದು ಇದು ಎಲ್ಲರ ಹತ್ರ ಇರುತ್ತಾ? ನಿಮ್ಮ ಹತ್ರ ಮಾತ್ರ ಇದೆ? ಇವರೆಲ್ಲ ಮನೆಯವರೆಲ್ಲ ಸೇರಿ ಒಂದು ಹಂಗಂದ್ರೆ ಅಲ್ಲೂ ಒಂದಿರುತ್ತೆ. ಓಹ್ ಸರಿ, ನೋಡ್ಕೊಂಡು ಎಸ್ಕೊಪ್ಪ. ದ ಗ್ರೇಟ್ ಕೋಲಾರ್ ಅಂತ ಸಬ್ಸ್ಕ್ರೈಬ್ చేసుకోಂడి ಫ್ಯಾಮಿಲಿ ಅಂತರೂ. ಸೊ ಎಲ್ಲರೂ ಜನಗಳು ನೋಡಿ ಹಿಂಗೆ ಬಂದಿದ್ದಾರೆ. ತುಂಬ ಚೆನ್ನಾಗಿದೆ. 2 ದಿನದ ಜಾತ್ರೆ ಇದು. ನಿನ್ನೆ, ಇವತ್ತು, ನಾಳೆ 3 ದಿನ ಇರುತ್ತಾ? ಹಾಂ, ನಾಳೆ 12 ಗಂಟೆವರೆಗೂ ಇಲ್ಲೇ ಇರ್ತಾರೆ ಇವರು. ಚೆನ್ನಾಗಿ, ನಿಜವಾಗ್ಲೂ ಇದು ನನಗೆ ಗೊತ್ತಿರಲಿಲ್ಲ. ಇಷ್ಟ ನಾವು ನೋಡಿ ಈಗ ಇಲ್ಲೊಂದು ಸಮುದಾಯ, ಕುರುಬ ಸಮುದಾಯ. ಎಷ್ಟು ದೊಡ್ಡದಿದೆ ಕುರುಬ ಸಮುದಾಯ. ಹೌದಾ? ಬೇರೆಯವ್ರು ಯಾರೂ ಇಲ್ಲ ಇಲ್ಲಿ? ಇವರು ಕುರು ಬಂದವರಲ್ಲಿ ನಮ್ಗಿಂತ ದೇವ್ರ ಆಗ್ತದ. ಆ ದೇವ್ರದಲ್ಲಿ ನಮ್ಮ ಹೆಣ್ಣು ಆಗಲ್ಲ, ಬೇರೆ ದೇವ್ರದಲ್ಲಿ ನಮ್ಮ ಅಡ್ಜಸ್ಟ್ ಆಗ್ತದ. ಆ ದೇವ್ರಿಗೆ ಅವ್ರು ಅಡ್ಜಸ್ಟ್ ಇರ್ತದೆ. ಅವ್ರಿಗೆ ಮಾತ್ರ ಹೆಣ್ಣು ಕೊಡೋದು, ನಾವು ಗಂಡು ಹೆಣ್ಣು ತಗೊಳೋದು, ಆ ರೀತಿ ಮಾಡ್ತೀವಿ. ಇಲ್ಲೇನೋ ಒಂದಿದೆ, ನೋಡ್ಕೊಂಬರೋಣ ಬಾಪ. ಇದು ಒಂದು ಇವ್ರ ಕುಟುಂಬದ ಒಂದು ಸೆಡ್ಡು. ಇವರು ಕನ್ನಡದವರ, ತೆಲುಗುವರ ಇವರು? ಬೋರ್ಡ್ಗಳೆಲ್ಲ ಹಾಕಿರ್ಲೆ. ಓ, ಇಲ್ಲೂ ಇದೆಯಪ್ಪ ನೋಡಪ್ಪ. ಇಲ್ಲೂ ದೇವ್ರದ್ದು ಇದೆ. ಇವ್ರದ್ದು ಒಂದು ದೇವ್ರಿದೆ, ನೋಡ್ಕೊಂಬರೋಣ. ಇವರು ಕನ್ನಡದವರ, ತೆಲುಗುವರ ಇವರು? ಇವ್ರು ಕನ್ನಡದವರಾ? ಹಾಂ. ಇವ್ರು ಎಲ್ಲಿಂದ ಬಂದಿರೋದಮ್ಮ ನೀವು? ಹಾಂ, ಕೀಲು ಹೊಳೀಲಿ ಅಂತ ಹೇಳ್ಬಿಟ್ಟು ಇವರು ಕೀಲು ಹೊಳೀಲಿ ಅವರು. ಇಲ್ಲಿ ದೇವರು ಒಂದು ಇದನ್ನು ತೊಗೊಂಬಂದಿದ್ದಾರೆ ನೋಡಿ, ಕಾಣಿಸುತ್ತೆ ದೇವರು. ಇದು ದೀಪಗಳು, ಆಮೇಲೆ ಇದು ಕಳಶ ಇರ್ತದೆ. ಇದು ತಂಬಿಟ್ಟು. ಎಷ್ಟು ದೊಡ್ಡ ತಂಬಿಟ್ಟಿದೆ ನೋಡಿ. ಸಿದ್ದೇಶ್ವರ ನೋಡಿ, ಇದು ಸಿದ್ದೇಶ್ವರ. ಇದನ್ನ ಏನಂತ ಕರೀತಾರಮ್ಮ? ತಂಬು ದೀಪ. ಇದನ್ನ ಎತ್ಕೊಂಡು ಹೋಗ್ಬೇಕಾ? ಇವಾಗ ಇಲ್ಲೇ ತಲೆ ಮೇಲೆ ಮಾರಿಸ್ಕೊಳ್ಳೋದನ್ನ ಮತ್ತೆ ಲಾಸ್ಟ್ ಅವ್ರು ಯಾರು ಇರ್ತಾರೋ ಅವ್ರ ದೇವಸ್ಥಾನಕ್ಕೆ ಎತ್ಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಮತ್ತೆ
ಅಲ್ಲಿ ಆ ದೀಪ ಬೆಳಗಿಸ್ಬಿಟ್ಟು ಮತ್ತೆ ತಗೊಂಡ್ಬರ್ತೀವಿ. ಇವಾಗ ಆಗೋಯ್ತಾ ಇನ್ನೂ ಬೆಳಗ್ಬೇಕಾ ದೀಪ? ಇನ್ನು ಬೆಳಗಿಲ್ಲ. ಇನ್ನು ಇವಾಗ ಹೋಗ್ತೀರಾ? ಎಷ್ಟು ದಿನ ಪೂಜೆ ಇದು? ಹಾಂ, ಎಷ್ಟು ದಿನ ಹಬ್ಬ ಇದು ನಿಮ್ಮದು? ನಮ್ದು ನಾಳೆಗೆ ಮುಗ್ದೋಗ್ತದೆ. ನಿನ್ನೆಯಿಂದ ಇದ್ದೀರಾ? ಮೊನ್ನೆಯಿಂದ ಇದ್ದೀರಾ? ಮೊನ್ನೆಯಿಂದ ಇಲ್ಲಿಲ್ಲ, ಶುಕ್ರವಾರ ಶುರು ಮಾಡಿರೋದು ಅದು ಪೂಜೆ ಮಾಡಕ್ಕ. ತಮ್ಮ ದೀಪ ಶುಕ್ರವಾರ ಮಾಡಿರೋದು, ಆವತ್ತಿನ ದೀಪ ನಡೀತಾ ಇದೆ, ನಾಳೆವರೆಗೂ ಇರುತ್ತೆ. ಓ ಸೂಪರ್. ಬನ್ನಿ ಇನ್ನು ಒಳಗಡೆ. ನಾವು ಕೋಲಾರಮ್ಮ. ನೋಡಿ ಇವರು ಈ ಸಮುದಾಯವರು ಟ್ಯಾಕ್ಟ್ರಿ ಒಂದು ತೊಗೊಂಬಂದಿದ್ದಾರೆ, ಎಲ್ಲ ಟ್ಯಾಕ್ಟ್ರಿಲಿ ಕುಟ್ಸ್ಕೊಂಬಂದ್ಬಿಟ್ಟಿದ್ದಾರೆ ಜನಗಳನ್ನೆಲ್ಲನೂ. ಹಿಂಗಿದ್ದಾರೆ ಇಲ್ಲಿ ಜನ ನೋಡಿ, ಇಲ್ಲಿ ಅಲ್ಲಿರೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇವೆಲ್ಲ ಜನಗಳು ಹಿಂಗಿದ್ದಾರೆ ಇಲ್ಲಿ. ಓಹೋ, ಕ್ಯಾಮ್ರಾನು ತೊಗೊಂಬಂದಿದ್ದಾರಪ್ಪ, ವಿಡಿಯೋ ಶೂಟಿಂಗ್ ಎಲ್ಲನೂ. ಹೆಣ್ಮಕ್ಳೆಲ್ಲ ತಯಾರಾಗ್ತಾ ಇದ್ದಾರೆ ಇವಾಗ. ಯಾವ ಊರವ್ರು ನೀವು? ಕೀಲುವಳ್ಳಿಲಿ. ಎಲ್ಲಿ ಬರುತ್ತೆ ಕೀಲುವಳ್ಳಿಲಿ? ದೇವರಾಯ ಸಮುದ್ರ. ನಮ್ಮ ದೇವರಾಯ ಸಮುದ್ರ ಇಲ್ಲಿ ಬರುತ್ತೆ, ಆ ಊರವರು. ಸೂಪರ್. ಮದುವೆ ಗಂಡಪ್ಪ ನೀನು? ಬಟ್ ಯೂಟ್ಯೂಬ್ ಬ್ಲಾಗರ್ ದ ಗ್ರೇಟ್ ಕೋಲಾರ್. ದ ಗ್ರೇಟ್ ಕೋಲಾರ್. ಜನ ಸಬ್ಸ್ಕ್ರೈಬರ್ಸ್ ಇದಾರಪ್ಪ, ಕಮ್ಮಿ ಇದ್ದಾರೆ. ಸೊ ಇಲ್ಲಿ ಅಡುಗೆಗಳು ಮಾಡ್ಕೊಂಡಿರೋದಾ? ಇಲ್ಲಿ ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಹ್ಞೂ, ಇಲ್ಲೊಂದು ಕಪಲ್ ಬರ್ತಾ ಇದೆ. ಈ ಕಪಲು ದೀಪಗಳು ಇವಾಗ ಬೆಳಗ್ಗೆ ತಗೊಂಡು ಹೋಗ್ತಾ ಇದ್ದೀರಾ? ದೀಪಗಳು ಹೆಂಗೆ ನೀವು ಇವಾಗ ಹೋಗ್ತಾ ಇದ್ದಾರೆ ಅಂತ ನೋಡಿ. ದೊಡ್ಡ ದೀಪ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅವರು. ದೊಡ್ಡ ದೀಪ ಸಿದ್ದೇಶ್ವರ ಸ್ವಾಮಿಗಾ? ಸಿದ್ದೇಶ್ವರ ಸ್ವಾಮಿ ಸಿದ್ದೇಶ್ವರ ಸ್ವಾಮಿನಲ್ಲಿರೋದು ದೇವಸ್ಥಾನ ಟೆಂಪಲ್. ಇದೇನಾ ಟೆಂಪಲ್ಲು? ಎಷ್ಟೊಂದು ದೊಡ್ಡ ಜಾಗ ಇದು, ಚೆನ್ನಾಗಿದೆ. ಹಾಂ, ಎರಡು ದೇವರು ಇರೋದೇ ಇಲ್ಲಿ. ಹಾಂ, ಬೀರೇಶ್ವರ, ಸಿದ್ದೇಶ್ವರ. ಕನ್ನಡದವರು, ತೆಲುಗವರು ಎಲ್ಲರೂ ಇದ್ದಾರೆ. ಬನ್ನಿ ಒಳಗಡೆ ಹೊರಟು ಬರೋಣ. ಇಲ್ಲೊಂದು ಕ್ಯಾಂಪ್ ಇದೆ. ಬೀರೇಶ್ವರ ಮತ್ತು ಸಿದ್ದೇಶ್ವರ ಜಾತ್ರೆ ಮಹೋತ್ಸವ, ಪುತ್ತೂರು ಮುಳಬಾಗಿಲು ತಾಲೂಕು. ಸುಬ್ಬರಾಯಪ್ಪ, ಬೀರಪ್ಪ, ರೇವಣ್ಣ ಕುಟುಂಬದವರು. ಓಹೋ, ಇವರು ಯಾವ್ರವರು? ಸೊಂಡುಪುರ. ಸೊ ಇವರು ನೋಡಿ. ನಮಸ್ಕಾರ ಸ್ವಾಮಿ. ಹೇಳಿ ಸ್ವಾಮಿ. ತಮ್ಮ ಹೆಸರು? ಅರುಣ್ ಅಂತ. ಇವತ್ತು ನಿಮ್ಮ ಜಾತ್ರೆ ಎಷ್ಟು ದಿನದಿಂದ ಮಾಡ್ತಾಯಿದ್ರೆ ಜಾತ್ರೆನ? 3 days. ಸ್ವಾಮಿ, ಇದು ಯಾವಾಗ ಸ್ಟಾರ್ಟ್ ಆಗಿರೋದು? ಏನು ಇತಿಹಾಸ ಇದ್ರದ್ದು ಏನೋ ಗೊತ್ತಿದೆ? ಬಗ್ಗೆ ಅಲ್ಲಿ ಯಾರನ್ನ ಕೇಳಬೇಕು? ಇಲ್ಲಿದ್ದಾರಂತ, ಇವ್ರನ್ನ ಕೇಳೋಣ. ಇಲ್ಲಿ ನೋಡಿ, ಅಲ್ಲಿ ಪೂಜೆ ನಡೀತಾ ಇದೆ ಇವಾಗಲೇ. ನೋಡಿ, ದೊಡ್ಡ ಹಿರಿಯರು ಇದ್ದಾರೆ, ಅವ್ರ ಕೈಲಿ ಮಾಡಿಸ್ತಾ ಇದ್ದಾರೆ. ಸ್ವಾಮಿ ನಮಸ್ಕಾರ. ಯಾವಾಗಿಂದ ಈ ಪರಂಪರೆ ಶುರುವಾಗಿದೆ? ನಮಗೆ ಗೊತ್ತಿಲ್ಲ. ಯಾರು? ನಿಮ್ಮ ತಾತರ ಕಾಲದಿಂದ ಇಲ್ಲೇ ಮಾಡ್ತಾ ಇದ್ದೀವಿ. ಓ ಸೂಪರ್. ಯಾವ ಊರಿಂದ ಬಂದಿರೋರು ನೀವು? ಚದಮನಹಳ್ಳಿ. ನಮ್ಮ ತಾತನವ್ರು, ಅವ್ರ ತಾತನವ್ರ ಕಾಲದಿಂದ ಕೂಡ ನಡೀತಾ ಇರೋದಿದೆ. ಅವ್ರು ನಾವೇ ಇವಾಗಿನವ್ರ ಇವ್ರಿಗೆ ಅವ್ರು ಮಾಡ್ತಾ ಇದ್ದಿದ್ದು ಪ್ರಭುತಿ ಹಿಡ್ಕೊಂಡು ನಾವು ಇವಾಗ ನಡೆಸ್ತಾ ಇದ್ದೀರಿ. ಈಗನೇ ಯಾವಾಗಿಂದ ನಡೀತಾ ಇದೆ ಅವ್ರ ತಾತನವ್ರು ಕೂಡ ಗೊತ್ತಿಲ್ಲ ಅಂದ್ಕೋಬಹುದು. ಹೌದಾ? ಇದು ಯಾವಾಗ ಒಂದ್ಸರಿ ಮಾಡೋದ? ಎಷ್ಟು? 5 ವರ್ಷಕ್ಕೆ ಒಂದೊಂದ್ಸಲಿ ಅನುಕೂಲಗಳು ನೋಡ್ಕೊಂಡು ಮತ್ತೆ ಡಿಫ್ರೆನ್ಸ್ ಇರ್ತದೆ. ಹೌದಾ? ಸೂಪರ್. ಇವರು ನೋಡಿ, ಒಂದು ಕುಟುಂಬದವರು ಇವರೆಲ್ಲ ಸೇರಿ ಇಲ್ಲೊಂದು ಪೂಜೆ ಜಾತ್ರೆ. ಉತ್ನೂರಲ್ಲಿ ಒಂದು ಜಾತ್ರೆ. ಇದು ಕುರುಬ ಸಮುದಾಯದ ಒಂದು ಜಾತ್ರೆ. ದ ಗ್ರೇಟ್ ಕೋಲಾರ್ ಯೂಟ್ಯೂಬ್ ಚಾನಲ್. ಹಾಂ, ನೋಡಿ ಎಲ್ಲರೂ ಇದ್ದಾರೆ. ಎಷ್ಟೊಂದು ಜನ ಇಲ್ಲಿದ್ದಾರೆ. ಆಗ್ತೀರಾ? ವಿಡಿಯೋ ಮಾಡ್ತಾ ಇರೋದು ಹಾಕಕ್ಕೆ. ಈ ಕಾಲದ ಹುಡುಗರು. ಹಾಯ್ ಗಾಯ್ಸ್, ಹುಡುಗ್ರೆ ಹೆಂಗ್ ಮಾಡಿದ್ರ ಹಬ್ಬ ಎಲ್ಲ? ಎಲ್ಲಿಂದ ಬಂದಿದ್ದೀರಾ ನೀವು? ನಾವು ಬೆಂಗಳೂರಿಂದ ಬಂದಿರೋದು. ಫ್ರೆಂಡ್ ಕರೆದಿದ್ದು, ಅದಕ್ಕೆ ಬಂದಿದ್ದು. ಹಬ್ಬ ಎಲ್ಲ ಚೆನ್ನಾಗಿ ನಡೀತೈತೆ. ಸೂಪರ್. ಇಷ್ಟೊಂದು ಜನ ಸೇರಿದ್ರ ಅಲ್ಲ? ಒಂದು ಕಾಡಲ್ಲಿ, ಒಂದು ಜಮೀನ್ ಮೇಲೆ, ಒಂದು ಹೊಲದಲ್ಲಿ ಇಷ್ಟೊಂದು ಜನ ಸೇರ್ತಾರೆ, ಇಷ್ಟು ದೊಡ್ಡ ಟೆಂಟ್ಗಳು ಹಾಕ್ತಾರೆ. ನಾನು ನಿಜವಾಗ್ಲೂ ನೋಡ್ಬಿಟ್ಟು ಆಶ್ಚರ್ಯ ಆಯ್ತಪ್ಪ. ಅದಕ್ಕೆ ನಾನು ಖುಷಿ ಆಗ್ತಾ ಇದೆ ತುಂಬ. ಇಂಥ ಜಾಗದಲ್ಲಿ ಇಷ್ಟು ಜನ, ಇಷ್ಟು ದೊಡ್ಡ ಪೂಜೆ, ದೀಪಗಳು. ಸೂಪರಪ್ಪ. ಎಂಜಾಯ್ ಮಾಡ್ರಪ್ಪ. ಬಾಯ್. ಎಂಜಾಯ್ ಮಾಡಕ್ಕೆ ನಾವು ಬಂದಿರೋದು. ಮಾವಿನ ಬೇಕಂದ್ರೆ ಕಿತ್ಕೊಂಡೋಗಿರೋಣ. ತೋಟ ಎಲ್ಲ ನಮ್ಮದೇ. ಎಲ್ಲಿದೆ ನಿಮ್ಮ ತೋಟ? ಇಲ್ಲೇ ಇಲ್ಲಿ ಇವಾಗ ಪೂಜೆ ನಡೀತಾ ಇದೆ. ಈ ಪೂಜೆಯಲ್ಲಿ ಏನು ಇವಾಗ
ಇವಾಗೇನು ಅದು ದೀಪ ಮಾಡಿಸ್ಕೊಂಡು ಇವಾಗ ಎತ್ಕೊಂಡು ಹೋಗ್ತೀರಾ ದೀಪನ? ಇವಾಗ ಹೋಗ್ತಾ ಇದ್ದಾರಂತೆ, ಹೋಗೋಣ ನಾವು ನೀವು ಜೊತೆಗೆ. ಅದು ನಮ್ಮದು ಮುಖ್ಯ ದೀಪ. ಇದು ಮುಖ್ಯ ದೀಪ. ತಂಬಿ ಪೂಜೆ ಮಾಡ್ತಾರಂತೆ. ತನ್ನ ಮೇಲೆ ತಗೊಂಡು ಹೋಗ್ತಾ ಇರೋದು. ಯಾರು ಇವ್ರು ಹೇಳ್ತಾರಾ? ಹೂವು ಇಟ್ಕೊಂಡಿರೋ. ನಮಸ್ಕಾರ ಸರ್, ನಿಮಗೆ ಕುರುಬ ಸಮುದಾಯದ ಉತ್ಸವಕ್ಕೆ ಶುಭಾಶಯಗಳು. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ದೀರಾ. ನಾನು ಇವತ್ತೇ ನೋಡಿದ್ದು ಫಸ್ಟು ಈಗ ಮಾಡ್ತಾ ಇದ್ದಾರೆ ಅಂತ. ಈ ಪರಂಪರೆ ಬಗ್ಗೆ ಹೇಳ್ಕೊಡಿ ಸರ್ ನಮಗೆ. ಇದರ ಇತಿಹಾಸ, ಇದು ಪರಂಪರೆ ಏನು, ಇದು ಯಾಕೆ ಮಾಡ್ತಾರೆ, ಏನು? ಇದು ಕುರಿ ಮೇಯಿಸುವಂಥ ಜನಾಂಗ. ಸುಮಾರು ವರ್ಷಗಳಿಂದ ಕುರಿಗಳನ್ನು ಮೇಯಿಸ್ಕೊಂಡು ಎಲ್ಲೆಲ್ಲೋ ಹೊರಗಡೆ ಹೋಗ್ಬಿಡೋರು. ಒಂದು 10 ವರ್ಷ, 8 ವರ್ಷ, 9 ವರ್ಷ, 11 ವರ್ಷ ಆ ಟೈಮ್ಗೆ ಅವ್ರೇನು ಮಾಡೋರು ಮತ್ತೆ ವಾಪಸ್ ಬರೋದು. ಒಂದು ದಿನ ಫಿಕ್ಸ್ ಮಾಡ್ಕೊಂಡು ಅವತ್ತು ಬಂದು ಇಲ್ಲೊಂದು ಜಾತ್ರೆ ಹಬ್ಬದ ಥರ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಕಾಣುವಂಥದ್ದು ವೀರಗಲ್ಲುಗಳವು. ಈ ಕುರಿಗಳನ್ನ ರಕ್ಷಣೆ ಮಾಡೋದಕ್ಕೆ ಅವಾಗ ಕುರಿಗಳ ಕಳ್ಳರು ಜಾಸ್ತಿ ಇರ್ತಾ ಇದ್ರು. ಆ ಕುರಿಗಳ ಕಳ್ಳರನ್ನ ಕಳ್ಳತನ ಮಾಡೋಂಥ ಸಂದರ್ಭದಲ್ಲಿ ಆಪೋಸ್ ಮಾಡಿ ರಕ್ಷಣೆ ಮಾಡ್ತಾರೆ. ಅಂತ ಟೈಮಲ್ಲಿ ಕೆಲವರು ತೀರ್ಕೊಂಡಿರ್ತಾರೆ. ಆ ತೀರ್ಕೊಂಡಿರೋಂಥವ್ರ ಮೂರ್ತಿಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅವುಗಳನ್ನ ವೀರಗಲ್ಲುಗಳು ಅಂತ ಕರಿತೀವಿ. ಅವುಗಳಿಗೆ ಆರಾಧನೆಯನ್ನ ಈ ಟೈಮಲ್ಲಿ ಮಾಡ್ತಾರೆ. ಸೂಪರ್. ಈ ಕುರಿ ಮೇಸಕ್ಕೆ ಹೋಗಿರ್ತಾರಲ್ಲ, 10 ವರ್ಷಕ್ಕೊಮ್ಮೆ ಹಿಂದಕ್ಕೆ ಬಂದಾಗ ಆ ಒಂದು ಕೂಟ ಸೇರಿ ಅವಾಗ ಅದನ್ನ ಫ್ಯಾಮಿಲಿಗಳು ಏನಿರ್ತವೆ ಅವರೆಲ್ಲ ಒಂದು ಜಾಗದಲ್ಲಿ ಸೇರ್ತಾರೆ. ಸೊ ಇದು ಇತಿಹಾಸ. ಇವಾಗ ಗೊತ್ತಾಯ್ತು ನಮಗೆ, ಯಾರು ಇದನ್ನ ಹೇಳಿರಲಿಲ್ಲ. ಸೊ ಇನ್ನಷ್ಟು ಜನ ಕೇಳಿದ್ರೆ ಮತ್ತಷ್ಟು ವಿಶೇಷ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಎಷ್ಟು ಜಾಗದಲ್ಲಿ ಈ ರೀತಿ ಪೂಜೆ ಮಾಡ್ತಾರೆ? ಕರ್ನಾಟಕದಲ್ಲಿ ಎಲ್ಲ ಕಡೆ ಇಲ್ಲ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ಇಷ್ಟರಲ್ಲಿ ಮಾತ್ರ ಇದು ಪ್ರಮುಖವಾಗಿ ಇರುವಂಥ ಸಂಪ್ರದಾಯ. ಹೌದಾ? ಒಂದೊಂದು ಜಿಲ್ಲೆ ಒಂದೊಂದು ಜಾಗದಲ್ಲಿ ಅಷ್ಟೇ. ಎಲ್ಲ ಜಾಗ ಬೇರೆ ಬೇರೆ ಕಡೆ ಇದಾವೆ, ಬಟ್ ಈ ಜಿಲ್ಲೆಗಳಲ್ಲಿ ಮಾತ್ರ ಇದೆ, ಬೇರೆ ಹೊರಗಡೆ ಇಲ್ಲ. ಸೊ ಆಗೋಯ್ತು ಅಂತ ಇಲ್ಲಿ ನಾನು ಇವಾಗ ತಾನೇ ಬಂದೆ. ಇವರು ಈ ಸಮುದಾಯಕ್ಕೆ ಸೇರಿರೋರು. ಇಲ್ಲಿ ಎಷ್ಟೊಂದು ಎತ್ಕೊಂಡ್ಬರ್ತಾ ಇದ್ದಾರೆ ನೋಡಿ ಇವರು. ಸೊ ಇಲ್ಲಿದೆ ದೇವಸ್ಥಾನ, ಹೋಗೋಣ. ಇಲ್ಲಿ ಹೋಗಿ ಏನೋ ಪೂಜೆ ನಡೀತಾ ಇದೆ, ಬನ್ನಿ ನೋಡ್ಕೊಂಬರೋಣ. ದೀಪಗಳು ಎತ್ತಿಸ್ತಾ ಇದ್ದಾರೆ ಇಲ್ಲಿ. ಇವರೆಲ್ಲ ದೀಪಗಳು ಎತ್ತಿಸ್ತಾ ಇದ್ದಾರೆ, ನೋಡ್ಕೊಂಬರೋಣ. ಇದೇನೋ ದೀಪ ಕೊಡೋ ಪದ್ಧತಿ, ಇದೇನೋ ದೀಪ ಕೊಡೋ ಪದ್ಧತಿ. ಇಲ್ಲೇನೋ ದೀಪ ಲಿಚ್ಚೆ ಹಿಂಗೆ ಕೊಡೋದು, ದೊಡ್ಡವರಿಂದ ಚಿಕ್ಕವ್ರಿಗೆ. ಪೂಜೆ ಮಾಡ್ತಾ ಇದ್ದಾರೆ, ಪಾದಗಳು ಪೂಜೆ ಮಾಡ್ತಾ ಇದ್ದಾರೆ. ಈ ರೀತಿ ಪೂಜೆ ವ್ಯವಸ್ಥೆ ಹಿಂಗಿರುತ್ತೆ. ಆಮೇಲೆ ಈ ರೀತಿ ಇರ್ತಾರೆ, ಈ ರೀತಿ ಕೊಡ್ತಾರೆ. ಈ ರೀತಿ ದೀಪ ಎತ್ಕೊಂಡಿರೋ ಪಾದ ಪೂಜೆ ಮಾಡ್ತಾರೆ. ಇದು ಪರಂಪರೆ, ಇದು ಪರಂಪರೆ.
ಇದು ಪರಂಪರೆ. ಅವ್ರ ಪಾದ ಪೂಜೆ ಮಾಡಿ ಆಮೇಲೆ ದೀಪ ಮಕ್ಕೊಂಡು ಅವ್ರ ದೀಪ ಇಸ್ಕೊಬೇಕು. ಇದು ಪರಂಪರೆ. ಸರಿ ಸರಿ ಸರಿ. ಇವಾಗ ಈ ಅಮ್ಮ ಪಾದ ಪೂಜೆ ಮಾಡಿ ಇವ್ರು ದೀಪ ಇಸ್ಕೊತಾರೆ, ಆಮೇಲೆ ಇವ್ರು ಇಸ್ಕೊತಾರೆ, ಆಮೇಲೆ ಇವ್ರು ಇಸ್ಕೊತಾರೆ. ಸೊ ಈ ರೀತಿಯಾಗಿ ಇವರೆಲ್ಲರಿಗೂ ದೀಪ ಅದು ನೋಡಿ, ಈ ರೀತಿಯಾಗಿ ಇವ್ರಿಗೆಲ್ಲರಿಗೂ ಇವಾಗ ದೀಪ ಕೊಡೋಂಥ ಸಂಪ್ರದಾಯ ಇದೆ. ನೀವೆಲ್ಲ ದೀಪ ಎತ್ತವ್ರು ಇವಾಗ. ಸೊ ಇವರೆಲ್ಲ ದೀಪ. ಯಾವ್ರವ್ರು ನೀವು? ವಿಕೋಟ ಮಂಡಲ ಗೋರ್ಮಾಕನಪಳ್ಳಿ, ಆಂಧ್ರ. ವಿಕೋಟ ಮಂಡಲಂ ಆಂಧ್ರದವರು. ಎಲ್ಲರಿಗೂ ಒಂದೇ ಪದ್ಧತಿ, ಕುರುಬರ ಸಮುದಾಯದ ಒಂದು ಪದ್ಧತಿಯಲ್ಲಿ ಈ ರೀತಿ ದೀಪ ಕೊಡ್ತಾರೆ. ದೊಡ್ಡ ಹಬ್ಬ 10 ವರ್ಷ 10 ఏళ్ళకి వచ్చేదా? 9, 10, 15 5 ఏళ్ళకి సార్ మనకు 9, ఇది మాకు 15 ఏళ్ళకి వచ్చింది. ఇప్పుడు 15 మధ్యలో కరోనా వచ్చింది. ఓహో, మధ్యలో కరోనా వచ్చా అప్పుడు. ಸೊ ವೀಕ್ಷಕರು ಏನಂದರೆ 2019ರಲ್ಲಿ 20ರಲ್ಲಿ ಬರಬೇಕಾಗಿತ್ತು, ಆವಾಗ ಕೊರೋನಾ ಬಂದಿತ್ತು. ಆದ್ದರಿಂದ ಇವಾಗ 5 ವರ್ಷ ಲೇಟಾಗಿ 15 ವರ್ಷಕ್ಕೆ ಆಗಿರೋದು. 15 ವರ್ಷಗಳಿಂದ ಯಾರು ದೀಪ ಎತ್ತಿಲ್ಲೋ ಅವರೆಲ್ಲ ಇವಾಗ ದೀಪ ಎತ್ತೋ ಕಾರ್ಯಕ್ರಮ ಇಲ್ಲಿ ಮಾಡ್ತಾಯಿದ್ದಾರೆ. ಸೊ ಸೂಪರ್ ಚೆನ್ನಾಗಿದೆ. ಇನ್ನೂ ಇಲ್ಲಿ ಜನ ಇದ್ದಾರೆ, ತುಂಬಿದೆ ಒಳಗಡೆ ಎಲ್ಲ ಫುಲ್ ಚೆನ್ನಾಗಿದ್ದಾರೆ. ಮನೆಗೆ ಹೋಗೋಣ, ದೇವಸ್ಥಾನ ಹತ್ರಕ್ಕೆ ಹೋಗೋಣ. ಇಲ್ಲ ದೇವಸ್ಥಾನ ಸಿದ್ದೇಶ್ವರ ಸ್ವಾಮಿ ಇದೆ. ಬ್ಲಾಕ್ ಇಲ್ಲಿ ಲಾರಿಗಳೆಲ್ಲ ಬಂದಿದ್ದಾರೆ. ದೊಡ್ಡದಾಗಿದೆ ಜಾಗ. ಆ ಕಡೆ ಎಲ್ಲ ಲಾರಿಗಳು, ಫೈರ್ ಇಂಜಿನು ವ್ಯವಸ್ಥೆ ಮಾಡಿದ್ದಾರೆ. ಟಾಯ್ಲೆಟ್ ಬಾತ್ರೂಮ್ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ನಾವಿವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ವಿ. ಬೀರೇಶ್ವರ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಸಿದ್ದೇಶ್ವರ ಬೀರೇಶ್ವರ ಅಂತ ಹೋಗೋಣ ಬನ್ನಿ ಒಳಗಡೆ. ಕಾಣಿಸ್ತಾರೆ. ಹಳ್ಳಿ ಮರ, ಇದು ಹಸು, ಇಲ್ಲಿ ವೀರಕಲ್ಲಿದೆ. ವೀರಕಲ್ಲುಗಳಿದೆ. ವೀರಕಲ್ಲು, ಇವನು ಬಸವ. ಹಸುದೇನೋ ಒಂದು ಪದ್ಧತಿ ಇರುತ್ತೇನೋ, ಅದು ಗೊತ್ತಿಲ್ಲ ನಮಗೆ. ಒಳಗಡೆ ಹೋಗಿ ಬರೋಣ. ಕುರುಬ ಸಮುದಾಯದವರ ಒಂದು ಹಬ್ಬ ಇದು. ಸಖತ್ತಾಗಿ ವೀರಕಲ್ಲುಗಳಿಲ್ಲಿದ್ದಾವೆ. ನೀವು ಅವ್ರು ಹೇಳಿದ್ರಲ್ಲ, ಅದು ವೀರಕಲ್ಲುಗಳು. ಇವರೇ ವೀರಕಲ್ಲುಗಳಂದರೆ ಇದೆಲ್ಲ ಅವರ ಶಾಸ್ತ್ರ ಇರುತ್ತೆ. ಈ ಶಾಸ್ತ್ರದ ಪ್ರಕಾರ ಇಲ್ಲಿ ಪೂಜೆ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಮುಲ್ಬಾಗಲ್ ತಾಲೂಕಲ್ಲಿ ಇರುತ್ತೆ ಈ ವೀರಕಲ್ಲುಗಳು. ತುಂಬ ಸಿಗ್ತವೆ ನಮಗೆ. ನಾನು ಚಿಕ್ಕ ಹುಡುಗ ಇದ್ದಾಗ ತುಂಬ ಈ ರೀತಿ ವೀರಕಲ್ಲುಗಳು ನೋಡಿದ್ದೀನಿ. ಇಲ್ಲೂ ಇದ್ದಾರೆ ವೀರಕಲ್ಲು. ತುಂಬ ಚೆನ್ನಾಗಿದೆ. ಇಲ್ಲ ನೋಡಿ, ಇಲ್ಲಿಂದ ಅಲ್ಲಿವರೆಗೂ ವೀರಕಲ್ಲುಗಳಿದ್ದಾವೆ. ಇದರಲ್ಲಿ ಯಾರ್ಯಾರು ಏನೇನು ಎಲ್ಲಿದ್ದಾರೆ ಗೊತ್ತಿಲ್ಲ. ಇಲ್ಲಿ ಸ್ವಲ್ಪ ಜಾಸ್ತಿ ಹೂವು ಹಣ್ಣುಗಳು ಬಿದ್ದಿದ್ದಾವೆ. ಇದು ಯಾರೋ ದೇವಿ ಇದ್ದಂಗಿದ್ದಾರೆ. ಇವರು ಅಮ್ಮ ದೇವಿ ಅಮ್ಮ. ನೋಡಿ ಇಲ್ಲಿ ಎಷ್ಟು ಬಾಳೆಹಣ್ಣುಗಳು ಎಷ್ಟೊಂದು ಇದೆ. ಇಲ್ಲಿ ತುಂಬ ಜೋರಾಗಿ ಆಗಿದೆ ಪೂಜೆ. ಇವರಿಗೆಲ್ಲ ಕಮ್ಮಿ ಪೂಜೆ ಆಗಿದೆ, ಅವರು ಮಾತ್ರ ದೊಡ್ಡ ಪೂಜೆ ಆಗಿದೆ. ಈ ರೀತಿ ಇವರಿಬ್ಬರಿದ್ದಾರೆ ಇಲ್ಲಿ. ಸೊ ಹಿಂಗಿದೆ ದೇವಸ್ಥಾನ. ಈಗ ಒಳಗಡೆ ಹೋಗ್ಬೇಕು. ಇಲ್ಲಿ ವೀರಕಲ್ಲುಗಳಿಗೆ ಒಂದಷ್ಟು ಪೂಜೆ ಜೋರಾಗಿದೆ, ಒಂದಷ್ಟು ಕಮ್ಮಿ ಪೂಜೆ ಆಗಿದೆ. ಇದೇನೋ ಗೊತ್ತಿಲ್ಲ ಯಾಕಂಗೆ. ಒಂದಷ್ಟು ಕಲ್ಲುಗಳಿಗೆ ಜಾಸ್ತಿ ಪೂಜೆ, ಒಂದಷ್ಟು ವೀರಕಲ್ಲುಗಳಿಗೆ ಕಮ್ಮಿ ಪೂಜೆ, ಗೊತ್ತಿಲ್ಲ. ನೋಡಿ ಇವಾಗ ಈ ಕಲ್ಲಿಗೆ ಆಗಿಲ್ಲ, ಇನ್ನೆಲ್ಲ ಕಲ್ಲುಗಳಿಗೂ ಪೂಜೆ ಹಾಕಿದೆ. ಏನೋ ಇದ್ರು ಗೊತ್ತಿಲ್ಲ. ಮಂಟಪ ಇದು ಹಳೆ ಕಾಲದ ಮಂಟಪ. ಇದು ಈ ಕಾಲದ ಮಂಟಪ ಅಲ್ಲ, ಹಳೆ ಕಾಲದ ಮಂಟಪ ಇದು. ಓಹೋ, ಇಲ್ಲಪ್ಪ ಎಷ್ಟು ಜನ ಸೇರಿ ಎಷ್ಟು ಪೂಜೆ ಮಾಡಿದ್ದಾರೆ ನೋಡಿ. ಎಷ್ಟು ಬಾಳೆಹಣ್ಣು, ಎಷ್ಟು ಹೂವು, ಎಷ್ಟು ಗಡ್ಡಿ ಇದೆ. ಓಹೋ, ಎಷ್ಟೊಂದು ಜನ
ಪೂಜೆ ಮಾಡಿ ಕಮಿಟಿ ಎಲ್ಲ ಇಲ್ಲಿಟ್ಟಿದ್ದಾರೆ, ರಾಶಿ ರಾಶಿ ಬಿದ್ದಿದೆ. ಇಲ್ಲಿ ಯಾರಿದ್ದಾರೆ ದೇವರು? ಇಲ್ಲೊಬ್ರು ಇದ್ದಾರೆ, ವಿರಾಜಮಾನರಾಗಿದ್ದಾರೆ. ಇವ್ರು ಯಾರೋ ಗೊತ್ತಿಲ್ಲ. ಇವರೇ ಬೀರೇಶ್ವರ ಇರಬೇಕು, ಅವರೇ ಸಿದ್ದೇಶ್ವರ ಇರಬೇಕು. ಒಳಗಡೆ ಹೋಗ್ಬೋದಾ? ಇಲ್ಲೊಂದು ದೇವಾಲಯ ಚಿಕ್ಕದೊಂದು ಇದಿದೆ ಮೂರ್ತಿ. ಇದೇನಿದು? ಬಂಗಾರಪೇಟೆ. ಹಾಂ, ಬಂಗಾರಪೇಟೆ. ಬಂಗಾರಪೆಟ್ಟಿನಾ? ಬಂಗಾರಪೆಟ್ಟಿ ಅಂತ ಕರೀತಾರಾ? ಎಲ್ಲಿಂದ ತರ್ತಾರೆ? ಇಲ್ಲೇ ಇರುತ್ತೆ ದೇವಸ್ಥಾನ. ದೇವಸ್ಥಾನದಲ್ಲೇ ಇರುತ್ತಾ? ಓ, ಹಬ್ಬದ ದಿನ ಮಾತ್ರ ಆಚೆ ತೆಗೆದು ಪೂಜೆ ಮಾಡೋದಾ ಪರಂಪರೆನ? ಹನ್ನೊಂದು ದಿನ ಮುಂಚೆ ತೆಗಿತಾರೆ ಸ್ವಾಮಿ. ಎಲ್ಲರ ಮನೆಗೂ ಹೋಗುತ್ತೆ. ಎಲ್ಲರ ಮನೆಗೆ ಹೋಗುತ್ತಾ? ಹೋಗಿ ಆಮೇಲೆ ಓ, ಎಲ್ಲರ ಮನೆಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಇಲ್ಲಿ ಸ್ಥಾಪನೆ ಹಾಕ, ಆಮೇಲೆ ಎಲ್ಲರೂ ಬಂದು ಇಲ್ಲಿ ಪೂಜೆ ಮಾಡ್ತಾರೆ. ವರ್ಷಕ್ಕೊಂದ್ಸರಿ ಇದನ್ನು ಒಳೆ ಆಡಿಸ್ತಾರೆ. ವರ್ಷಕ್ಕೊಂದ್ಸರಿ ಒಳೆ ನೀರಲ್ಲಿ ನೀರಲ್ಲಿ. ಹಾಂ ಹಾಂ, ಒಲೆಯಲ್ಲಿ ಆಡಿಸ್ತಾರೆ. ಇವೆಲ್ಲ ಏನು ಈ ಕಡ್ಡಿಗಳು? ಏನೇನೋ ಶಾಸ್ತ್ರ ಇರುತ್ತಲ್ಲ, ಏನೇನು? ಅದೇ ಪೆಟ್ಟಿ, ಅದು ಪೆಟ್ಟಿಗೆ, ಬಂಗಾರದ ಪೆಟ್ಟಿಗೆ. ಇದು ಏನೇನೋ ಒಂದು ಶಾಸ್ತ್ರ ಇದೆ, ತುಂಬ ಚೆನ್ನಾಗಿದೆ. ಇವರು ಕೇಳ್ಬೇಕು ಯಾರು? ಹಾಂ ಹಾಂ ಹಾಂ, ಇವರೆಲ್ಲ ಹೇಳ್ತಾರೆ. ಇವರು ಗೊತ್ತಿರ್ತದಣ್ಣ. ಇದೇನು ಸ್ವಾಮಿ, ಏನು ಶಾಸ್ತ್ರ ಇದು, ಏನು ಪರಂಪರೆ? ನಿಮ್ಮ ಮಾಮೂಲಿ ನಮ್ಗೆ ವಂಶ ಪರಂಪರೆಯಿಂದ ಬಂದರೆ ಇದು ಹಾಂ, ಮಾಮೂಲಿ ಜಾತ್ರೆ ಇದು. ನೀವ್ಯಾರು? ನಾವು ಮುಡ್ತರ ಮಲ್ಲಪ್ಪ. ಮೂಡ್ತರ ಮಲ್ಲಪ್ಪ ಅಲ್ಲಿಂದ ಬಂದಿರೋದು. ಅಲ್ಲಿಂದ ಬಂದಿರೋದು. ಇದ್ರದಾ ಪರಂಪರೆ ಈ ರೀತಿ ಮಾಡೋದು. ನೀವೇನು ಮಾಡ್ತೀರಾ ಇಲ್ಲಿ ಬಂದು? ನಾವು ಪರಂಪರೆ ಇಲ್ಲೆಲ್ಲ ಭಿಕ್ಷೆ ಮಾಡೋದು. ಭಿಕ್ಷೆ ಮಾಡೋದು ನೀವು ಪರಂಪರೆಯಾಗಿ ಭಿಕ್ಷೆ ಬೇಡ ಅಂತ? ನಮ್ಮ ತಾತ ಮಾಡ್ತಾರೆ, ನಮ್ಮ ಅಪ್ಪ ಮಾಡ್ತಾರೆ. ಹಾಗೆ ನಾವು ವಂಶ ಪರಂಪರೆಯಿಂದ ಇಲ್ಲಿ ಬಂದ ಜಾತ್ರೆಗಳಲ್ಲಿ ಉತ್ಸವಗಳಲ್ಲಿ ಭಿಕ್ಷೆ ಮಾಡ್ತೀವಿ. ಆಮೇಲೆ ದಸರಾ, ಮೈಸೂರು ದಸರಾ ಇಲ್ಲಿ ಫಂಕ್ಷನ್ ಕಾರ್ಯಕ್ರಮ ಕೊಡ್ತೀವಿ. ದಸರಾ ವರ್ಷ ಕಾರ್ಯಕ್ರಮ ಮಾಡ್ತೀವಿ. ನಾವು ಕಲಾವಿದರು. ನೀವು ಕಲಾವಿದರು. ಸೊ ನಿಮ್ಮ ಪರಂಪರೆ, ನೀವು ಜಾತ್ರೆ ಆಗದು ಬಂದಾಗ ನೀವು ಭಿಕ್ಷೆ ಬೇಡೋದು, ಅದನ್ನ ಆಶೀರ್ವಾದ ಕೊಡೋದು. ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಕಾರ್ಯಕ್ರಮ ಕೊಡ್ತಾರೆ. ಹೌದಾ? ನಾವು ಫಂಕ್ಷನ್ ಮಾಡಿ ನಾವು ಡಿಲ್ಲಿ ಇಡೀ ನಮ್ಮ ದೇಶದ ಎಲ್ಲ ರಾಜ್ಯಕ್ಕೂ ಹೋಗಿದ್ದೀವಿ. ಆಂಧ್ರ, ತಮಿಳುನಾಡು ಎಲ್ಲ ಕಡೆ ಕಾರ್ಯಕ್ರಮ ಮಾಡಿದ್ದೀವಿ. ಆಮೇಲೆ ಇದು ಇಂಥ ಜಾತ್ರೆ ಬೆದೋದ್ರೆ ಭಿಕ್ಷೆಯನ್ನು ಇದು ಮಾಡ್ತೀವಿ. ಏನು ನಿಮ್ಮ ಹೆಸರು? ಸಿದ್ದರಾಜು ಅಂತ. ನಿಮ್ದು ಇದೇ ಪರಂಪರೆ. ನಿಮ್ಮನ್ನ ಏನಂತ ಕರೀತಾರೆ? ಗೊರವಯ್ಯ. ನೀವೇನ ಗೊರವಯ್ಯ ಅಂದರೆ? ಸೊ ಗೊರವಯ್ಯ ಅವರು ಬಂದಿದ್ದಾರೆ ನಮ್ಮ ಕಣ್ಣು ಮುಂದೆ. ಸೊ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ, ಇವರು ಗೊರವಯ್ಯ ಅವರು. ಇವರು ಜಾತ್ರೆಗಳಲ್ಲಿ ಬಂದು ಭಿಕ್ಷೆ ತಗೊಂಡು ಅವ್ರಿಗೆ ಆಶೀರ್ವಾದ ಮಾಡೋವಂಥದ್ದು ಇವ್ರ ಪರಂಪರೆ. ಸೂಪರ್. ನಿಮ್ಗೆ ಹೆಂಗೆ ಗೊತ್ತಾಗ್ತಾರೆ ಇಲ್ಲಿ ಜಾತ್ರೆ ಆಗ್ತಾರೆ ಅಂತ? ಹೇಳ್ತಾರೆ ನಮ್ಮ ಕಡೆ. ಓ, ಬರ್ತಾರೆ ನಿಮ್ಮ ಕಡೆ ಎಲ್ಲ? ಮಾಡ್ತಾರೆ, ಅವಾಗ ಬರ್ತೀವಿ. ಹೌದಾ? ಸರಿ, ಓಕೆ. ಇದು ದೀಪ ಬೆಳಗೋರು, ಇವರು ಗೊರವಯ್ಯ ಅವರು. ಹೋಗೋಣ, ಹೆಂಗಿದೆ ನೋಡ್ಕೊಂಬರೋಣ. ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ಇದು 15 ವರ್ಷಕ್ಕೊಮ್ಮೆ ಪೂಜೆ ಆಗುವಂಥ ಇದು ಉಂಡಿ ಒಳಗೆ ಏನು ಬೇಕಾದರೂ ಹಾಕ್ಬೋದು. ದೇವರು ಇಲ್ಲಿದ್ದಾನೆ. ಈ ರೀತಿ ಅಲಂಕಾರ ಮಾಡಿದ್ದಾರೆ ದೇವಸ್ಥಾನಕ್ಕೆ, ಕಾಣಿಸಿದೆ. ಈಗ ನಾವು ದೇವ್ರನ್ನ ನೋಡೋಣ ಬನ್ನಿ. ದೇವರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವ್ರಿಗೆ. ಸ್ವಾಮಿ ನಮಸ್ಕಾರ. ತಾವೇನ ಅರ್ಚಕರು ದೇವಸ್ಥಾನಕ್ಕೆ? ಹೌದು. ಯಾವಾಗ ದೇವಸ್ಥಾನ ಕಟ್ಟಿದ್ದಾರೆ, ಏನು ಸ್ವಾಮಿ ಇದ್ರ ಇತಿಹಾಸ? ನಮಗೆ ಗೊತ್ತಿಲ್ಲ. ಇದು 3ನೇ ತರಂತ್ರ 4ನೇ ತರಂತ್ರ ಇದು. ಓಹೋ, 4ನೇ ತರಂತರದಲ್ಲಿ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಎಷ್ಟು ವರ್ಷ ಆಗಿದೆ ಗೊತ್ತಿಲ್ಲ. ಗೊತ್ತಿಲ್ಲ. ಸಿದ್ದೇಶ್ವರ ಸ್ವಾಮಿನ ಇವರು ಬೀರೇಶ್ವರ ಸ್ವಾಮಿಯಿಂದ ನೋಡ್ಕೊಳ್ಳಿ. ಶ್ರೀ ಬೀರೇಶ್ವರ ಸ್ವಾಮಿಗಳು ಅಲ್ಲೂ ಒಬ್ಬರಿದ್ದಾರೆ. ಸಿದ್ಧಲಿಂಗೇಶ್ವರ ಎಲ್ಲಿದೆ? ಅವ್ರ ದೇವಸ್ಥಾನ. ಇನ್ನೊಂದು ದೇವಸ್ಥಾನ ಎಲ್ಲಿರೋದು? ಸಿದ್ದೇಶ್ವರ ಮುಂದ್ಗಡೆ ಇರೋ ಸಿದ್ದೇಶ್ವರನ. ಸೊ ಇವರು ಬೀರೇಶ್ವರ ಅವರು, ಮುಂದ್ಗಡೆ ಇರೋರು ಸಿದ್ದೇಶ್ವರ. 76ರಿಂದ ನೀವು ಮಾಡ್ತಾ ಇದ್ದೀರಾ. ನಿಮ್ಮದು 4ನೇ ತಲಾಂತರ. ನಿಮ್ಗೆ ಗೊತ್ತಾ? ನಮ್ಮದು ಮುಡಿನೂರು. ಏನು ಇದು ಇತಿಹಾಸ? ಏನು? ತಿಂಗಳಿನಿಂದ ಆಗ್ತಾ ಇರ್ತದೆ. ಹಾಂ, ತೆಂಗಿನಕಾಯಿ ಹೊಡಿತಾರೆ ತಲೆ ಮೇಲೆ. ತೆಂಗಿನಕಾಯಿ ಹೊಡೆದಿದ್ದು ಆಗೋಯ್ತಾ ಕಾರ್ಯಕ್ರಮ? ಒಂದು ದೀಪಗಳು ಬರ್ತಾವೆ. ಹೌದಾ? ಇದನ್ನು ತೊಗೊಂಡೋಗಿ ಅಲ್ಲಿ ಇಟ್ಕೊಂಡು ಇವ್ರು ಪೂಜೆ ಮಾಡಿ ಆಮೇಲೆ ಹೊಡಿಯೋದ? ಕಲ್ಲುಗಳಿದ್ದಾವೆ.
ಆ ಕಡೆ ನಾವು ಅದ್ದೂರಿಯ ಪೂಜೆ ಮಾಡಿದ್ದು, ಈ ಕಡೆ ಪೂಜೆ ಕಮ್ಮಿ ಆಗಿತ್ತು. ಸೊ ಇಲ್ಲಿ ಇವರೇನೋ ಅಂಗಡಿ ಇಟ್ಕೊಂಡು ಪೂಜೆ ಮಾಡ್ತಾರೆ. ಈ ಏನು ಕಾರ್ಯಕ್ರಮಗಳೆಲ್ಲನೂ ಚೆನ್ನಾಗಿ ನೆರವೇರಿಸಿದೆ. ತೆಂಗಿನಕಾಯಿ ತಲೆ ಮೇಲೆ ಹೊಡಿತಾರಂತೆ. ಸೊ ಅದು ನಾನು ತೆಂಗಿನಕಾಯಿ ಹೊಡೆಯೋ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿರೋ ಹಳ್ಳಿ ಜನಗಳಿಗೋಸ್ಕರ ವ್ಯಾಪಾರಸ್ಥರು ಬಂದು ಅಂಗಡಿ ಇಟ್ಕೊಂಡಿದ್ದಾರೆ. ಪಾತ್ರೆ ಸಾಮಾನುಗಳು ಎಲ್ಲ ಇಟ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಹಾಕ್ಕೊಂಡಿದ್ದಾರೆ ಪಾತ್ರೆಗಳು. ಜನನೂ ಸೇರಿದ್ದಾರೆ ತುಂಬ. ಇವತ್ತೆಲ್ಲ ಇಲ್ಲೇ ಇರ್ತಾರೆ ಜನ. ನಾಳೆ ಹೋಗ್ತಾರೆ. ಇವತ್ತು ಕುರಿ ಹೊಡೆಯೋ ಕಾರ್ಯಕ್ರಮ. ಹೆಂಗಿದೆ ಬಿಸ್ನೆಸ್ಸು? ಹಾಂ, ಚೆನ್ನಾಗೈತೆ ಇಲ್ಲಮ್ಮ? ಪರವಾಗಿಲ್ಲ. ನಿಮ್ಮದೆಲ್ಲ ಹೆಂಗಿದೆ ಬಿಸ್ನೆಸ್ಸು? ಚೆನ್ನಾಗಾಯ್ತಾ? ಪರವಾಗಿಲ್ಲ ಅಂತ. ಸೊ ಇಲ್ಲಿ ನೋಡಿ, ಈ ರೀತಿ ಇವರೆಲ್ಲ ಮಾಡ್ತಾ ಇದ್ದಾರೆ ಅಂಗಡಿ ವಸ್ತುಗಳು. ಇವರು ದೀಪಗಳು ಎತ್ಕೊಂಬರ್ತಾ ಇದ್ದಾರೆ. ದೀಪ ಬೆಳಗಕ್ಕೆ ಇವ್ರು ಹೋಗ್ತಾ ಇದ್ದಾರೆ ಇವಾಗ. ಒಂದೊಂದು ಕುಟುಂಬದವರಿಂದ ಒಂದೊಂದು. ಸರಿನಾ? ಇವರು ಮನೆಗೆ ಬೇಕಾಗಿರೋ ವಸ್ತುಗಳು ಮಾಡ್ತಾಯಿದ್ದಾರೆ. ಹೆಂಗಿತ್ತಪ್ಪ ಈ ವರ್ಷದ ಪರಿಸ್ಥಿತಿ ವ್ಯಾಪಾರ? ಪರವಾಗಿಲ್ಲ. ಚೆನ್ನಾಗಿ ಏನೋ ಲಾಭ ಆಯ್ತಾ? ಲಾಭ ಆಗಿಲ್ವಾ? ಪರವಾಗಿಲ್ಲ, ಅಷ್ಟೊಂದು ವ್ಯಾಪಾರ ಈ ಸಲ ರೈಟ್ ಎಲ್ಲ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ? ರೈಟ್ ಹೆಂಗಿದೆ? ಏನೋ ಒಂದು ಹೆಚ್ಚು ಕಮ್ಮಿ ಕೊಡ್ತಾ ಇದ್ದೀರಾ? ಜನಗಳು ತೊಗೊಂಡು ಹೋಗ್ತಾ ಇದ್ದಾರೆ. ಗುಡ್. ಇದು ತೋಟ, ಆ ಕಡೆ ಮಾವಿನಕಾಯಿ, ಆ ಕಡೆ ಹೊಲ ತೋಟ, ಆ ಕಡೆ ಇದೆಲ್ಲ ಹಿಂಗಿದೆ. ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ನನ್ನ ಕಾಲಿಗೆ ಭೂಮಿ ಮೆತ್ತಗೆ ಕಾಣಿಸ್ತಾ ಇದೆ. ಏನು ಇಷ್ಟೊಂದು ಮೆತ್ತಗಿದೆಯಲ್ಲ ಅಂತ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದ್ಮೇಲೆ ಗೊತ್ತಾಯಿತು, ಹೊಲಕ್ಕೆ ನೀರು ಕಟ್ಟಿದ್ದಾರಲ್ಲ ಆ ಮಣ್ಣೆಲ್ಲ ನೆಂದು ಚೆನ್ನಾಗಿ ತ್ಯಾವದಿಂದ ಮೆತ್ತಗಿದೆ. ಒಂದಷ್ಟು ಜನಗಳು ಈಗಾಗಲೇ ಜಾತ್ರೆಯನ್ನು ನೋಡಿಕೊಂಡು ತುಂಬ ಸಂತೋಷದಿಂದ ಹೊರಗೆ ಬರ್ತಾ ಇದ್ದಾರೆ. ನೋಡಿ, ಈ ಕಡೆ ಎಲ್ಲ ಸಿಕ್ಕಾಪಟ್ಟೆ ಟೆಂಟ್ ಹಾಕ್ಕೊಂಡಿದ್ದಾರೆ. ಸುಮಾರು ಲಕ್ಷಾಂತರ ಜನ ಸೇರಿದ್ದಾರೆ. ಹಲವಾರು ವ್ಯಾಪಾರಸ್ಥರು ಬಂದಿದ್ದಾರೆ. ಇನ್ನೊಂದು ಏನು ಒಂದು ಕಡೆ ನನಗೆ ಮನಸ್ಸಲ್ಲಿದ್ದರೆ, ಇಷ್ಟೊಂದು ಪ್ಲ್ಯಾಸ್ಟಿಕ್ನ ಇಲ್ಲೇ ಬಿಸಾಕ್ಬಿಟ್ಟು ಹೋಗ್ತಾರಲ್ಲ ಇವರು. ಆ ಕೊರಗು ನನ್ನಲ್ಲಿದೆ. ಇಷ್ಟೊಂದು ವಾಟರ್ ಬಾಟ್ಲುಗಳು, ಇಷ್ಟೊಂದು ಪ್ಲ್ಯಾಸ್ಟಿಕ್ಕು ಇಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾರೆ ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆ ನನಗೆ ಆ ಒಂದು ಕೊರಗಂತೂ ನನಗಿದೆ, ಇಷ್ಟೊಂದು ಗಲೀಜಿಲ್ಲಾಗಿದೆ ಅಂತ. ಅದನ್ನು ಹೇಗೆ ನಿಭಾಯಿಸ್ತಾರೋ ನೋಡಬೇಕು. ಅದು ಅಲ್ಲಿನ ವ್ಯವಸ್ಥೆ ಮಾಡಿರೋರು ಅದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ತೆಗಿಯೋಕ್ಕೆ. ಅದು ನಾನು ನೋಡಲಿಲ್ಲ, ಅದು ಬೇಡ ಬಿಡಿ. ಈಗ ನೋಡಿ, ಇಲ್ಲೊಂದು ಡೇರಾ ಇದೆ. ಈ ಡೇರಾ ಒಳಗಡೆ ಬಂದರೆ ಈ ರೀತಿಯಾಗಿ ಹಲವಾರು ಜನ ಸೇರಿದ್ದಾರೆ. ತುಂಬ ಚೆನ್ನಾಗಿದೆ ವೀಕ್ಷಕರೇ. ನನಗೆ ಒಂದು ಕುತೂಹಲ ಏನಂದರೆ, ಉತ್ನೂರು ಹೆಂಗೆ ಕಾಣಿಸುತ್ತೆ ಅಂತ. ನಾನು ನನ್ನ ಜೀವನದಲ್ಲಿ ಉತ್ನೂರಿಗೆ ಬಂದೇ ಇಲ್ಲ. ಹೊರಗಡೆಯಿಂದ ಒಂದು ಸರಿ ಹೋಗಿದೆ. ಊರು ಒಳಗಡೆ ಇದೆ, ಮೊದಲನೇ ಬಾರಿಗೆ ಹೋಗ್ತಾ ಇದ್ದೀನಿ ಉತ್ನೂರು ಒಳಗಡೆಗೆ. ಆ ಉತ್ನೂರು ಒಳಗಡೆ ಏನಿದೆ, ಹೆಂಗೆ ಕಾಣಿಸ್ತದಂತ ನನಗೂ ಒಂದು ಕುತೂಹಲ ಇದೆ. ನಾನು ಆ ಕುತೂಹಲದಿಂದನೇ ಹೋಗ್ತಾ ಇದ್ದೀನಿ ಒಳಗಡೆ. ಉತ್ನೂರು ಒಳಗಡೆ ಹೆಂಗೆ ಕಾಣಿಸುತ್ತೆ, ಏನೇನಿದೆ ಆ ಊರಲ್ಲಿ ಅಂತ. ಹೋಗೋಣ ಬನ್ನಿ, ಸ್ವಲ್ಪ ಮ್ಯೂಸಿಕ್ ಕೇಳ್ಕೊಂಡು.
ದೇವಸ್ಥಾನದ ಗೋಪುರ ಇದು. ಇಲ್ಲಿ ಬಸ್ ಬರುತ್ತೆ, ಅದಕ್ಕೆ ಇಲ್ಲಿ ಜನ ಕಾಯ್ಕೊಂಡಿದ್ದಾರೆ. ಇಲ್ಲಿದೆ ದೇವಾಲಯ. ಇಲ್ಲಿ ಗೋಪುರ ಜೋರಾಗಿ ಮಾಡಿದ್ದಾರೆ. ಇಲ್ಲಿ ಆನೆಗಳಿದ್ದಾವೆ. ಒಳಗಡೆ ಹೋಗಿ ಬರೋಣ ಒಮ್ಮೆ. ಧ್ವಜಸ್ತಂಭ ಈ ರೀತಿ ಕಾಣಿಸುತ್ತೆ. ಇಲ್ಲಿ ವೆಂಕಟರಮಣ ಸ್ವಾಮಿ ಇದ್ದಾರೆ. ಎಲ್ಲ ದೇವತೆಗಳು. ವೆಂಕಟರಮಣ ವಿಷ್ಣುವಿನ 10 ಅವತಾರಗಳು ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ವಿಷ್ಣು 10 ಅವತಾರಗಳು ಇಲ್ಲಿದ್ದಾವೆ. ಅಲ್ಲೊಂದು ದೇವಸ್ಥಾನ ಇದೆ. ಇದು ಗೋಪುರ, ರಾಜ ಗೋಪುರ. ಒಳಗಡೆ ಬಂದರೆ ಹಿಂಗೆ ದೇವಸ್ಥಾನ ಇದೆ. ಒಳಗಡೆ ಹೋಗಿ ಬರೋಣ, ಏನಿದೆ ನೋಡ್ಕೊಂಬರೋಣ. ಒಳಗಡೆ ಯಾವ ದೇವರು ಇದ್ದಾರೆ, ಅರ್ಚಕರಿದ್ದಾರಾ ಇಲ್ವಾ? ಅರ್ಚಕರಿದ್ದಾರೆ. ನಮಸ್ಕಾರ ಅರ್ಚಕರೇ. ಓಹೋ, ಇಲ್ಲಿ ದೇವಸ್ಥಾನ ದೊಡ್ಡದಾಗಿದೆಯಪ್ಪ, ತುಂಬ ವಿಶಾಲವಾಗಿದೆ ದೇವಸ್ಥಾನ. ಅರ್ಚಕರೇ ನಮಸ್ಕಾರ. ಉತ್ತೂರು ಗ್ರಾಮ ಏನು ದೇವಸ್ಥಾನ ಇವರು, ಏನು ವಿಶೇಷ? ವರದರಾಜ ಸ್ವಾಮಿ ದೇವಸ್ಥಾನ. ಏನೇನು ಇತಿಹಾಸ ಇದೆ ಸ್ವಾಮಿ ಇಲ್ಲಿ ದೇವಸ್ಥಾನದ್ದು? ಇಲ್ಲಿ ಸುಮಾರು ಹೊಯ್ಸಳ ಚೋಳ ಕಾಲದಿಂದನೂ ಶಾಸನಗಳಿದೆ. ಹೌದಾ? ಹೊಯ್ಸಳ ಚೋಳರ ಕಾಲದಿಂದ, ಗಂಗರ ಕಾಲದಿಂದನೂ ಶಾಸನ ಇದೆಯಂತೆ. ಇಲ್ಲಿಂದ ದರ್ಶನ ಮಾಡ್ಕೊಳ್ಳಿ ದೇವರನ್ನ. ತುಂಬ ಅದ್ಭುತವಾಗಿದೆ ಸ್ವಾಮಿ. ದೇವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಎಷ್ಟು ಅಡಿ ಇದ್ದಾರೆ ದೇವರು? 6 ಅಡಿ ಇದ್ದಾರೆ. ಸೊ ಗಂಗರು ಚೋಳರ ಕಾಲದ್ದು ಶಾಸನ ಎಲ್ಲಿದೆ ಸ್ವಾಮಿ? ಶಾಸನ ಆ ಕಡೆ ಇದೆ, ಇವಾಗಿನ್ನ ಕೆಲಸ ನಡೀತದೆ, ಗೊತ್ತಾಗ್ತಾ ಇಲ್ಲ. ಸೊ ಸುಮಾರು 1000 ವರ್ಷ, ಹಂಗಾದರೆ ನೀವು 1000 ವರ್ಷದ ಹಳೆಯ ದೇವಸ್ಥಾನ ಇದಾಗಿದೆ ಸ್ವಾಮಿ. ಇಲ್ಲಿ ಇವಾಗೂ ಏನಾದರೂ ಪವಾಡ ನಡೀತದ? ಹರಕೆ ಎತ್ಕೊಳ್ಳೋದಂತನ ನಂಬಿಕೆ, ಜನಗಳ ನಂಬಿಕೆ, ಅವರ ನಂಬಿಕೆ. ಮದುವೆ ಅವ್ರಿಗೆ ಏನಾದರೂ ಇಷ್ಟ ಕಾರ್ಯ ಏನಾದರೂ ಸಿದ್ಧಿಸ್ಬೇಕು ಅಂದರೆ ಬರ್ತಾರೆ, ಸಲ್ಲಿಸ್ತಾರೆ, ಹರಕೆ ಹೊತ್ಕೊಂಡು ಹೋಗ್ತಾರೆ, ಸೂಪರ್, ತೀರಿಸ್ಕೊಂಡು ಬನ್ನಿ. ವಿಶಾಲವಾಗಿದೆ ದೇವಾಲಯ. ಒಂದು ರೌಂಡ್ ಹಾಕ್ಕೊಂಬಂದ್ಬಿಡೋಣ ಒಳಗಡೆ. ಏನೇನೋ ಇದೆ ನೋಡೋವಂಥದ್ದು. ಮಂಟಪ ತುಂಬ ಚೆನ್ನಾಗಿದೆ. ಇಲ್ಲಿ ನಿಮ್ಗೆ ಹೇಳ್ದಂಗೆ ವಿಷ್ಣುವಿನ 10 ಅವತಾರಗಳ ಅಲ್ಲಿ ಕೆತ್ತನೆ ಇತ್ತು. ಇವು ಸಿಂಹಗಳು. ಆಮೇಲೆ ಇಲ್ಲಿ ಹಿಂಗೆಲ್ಲ ಕಾಣಿಸುತ್ತೆ. ಸಿಂಹಗಳಿದ್ದಾವೆ, ಕುದುರೆಗಳಿದ್ದಾವೆ, ದೇವರ ತೂಕ ಪಲ್ಲಕ್ಕಿ ಅದಿದೆ, ಎಲ್ಲ ಇದೆ. ತುಂಬ ಇತಿಹಾಸ ಪ್ರಸಿದ್ಧ ಈ ದೇವಸ್ಥಾನಕ್ಕೆ ಇಲ್ಲಿ ಇದೆ ನೋಡಿ. ಇವರು ಗರುಡ, ಆನೆಗಳು, ಏನೇನೋ ಇದೆ ಪುರಾಣ ನೋಡಿ. ಇದೆ ಆಂಜನೇಯನು. ಆಮೇಲೆ ಇಲ್ಲಿ ದೇವರು ಕೂಡಿಸಿ ಇದು ಮಾಡುವಂಥದ್ದು. ಆಮೇಲೆ ಇಲ್ಲಿ ಬ್ರಹ್ಮರಥೋತ್ಸವ ಕೇಳ್ಕೊಂಡು ಹೋಗುವಂಥದ್ದು. ಇಲ್ಲಿ ಡಮರುಗ ಹೊಡೆಯೋದು ತುಂಬ ಇದ್ದಾವೆ, ತುಂಬ ವಸ್ತುಗಳಿದ್ದಾವೆ. ಹಳೆ ದೇವಾಲಯ ಆದ್ದರಿಂದ ಎಲ್ಲ ಇಲ್ಲಿದ್ದಾವೆ. ದೊಡ್ಡದಾಗಿದೆ ಗಂಟೆಗಳು ಎಲ್ಲನೂ. ನರಸಿಂಹಸ್ವಾಮಿ ಇದ್ದಾರೆ, ದೇವರು ಇದ್ದಾರೆ. ಇವೆಲ್ಲನೂ ದೇವರ ಅವತಾರಗಳ ಒಂದು ಸಮೂಹ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ವಿರಾಜಮಾನರಾಗಿದ್ದಾರೆ. ತುಂಬ ಚೆನ್ನಾಗಿದೆ. ಬಂದಿರೋ ಜನಗಳೆಲ್ಲನೂ ಹೋಗ್ತಾ ಇದ್ದಾರೆ. ಜಾತ್ರೆಗೆ ಬಂದಿರೋ ಜನ ಎಲ್ಲ. ಉತ್ನೂರು ಗ್ರಾಮ ಇದು ಈ ರೀತಿ ಕಾಣಿಸುತ್ತೆ. ವರದರಾಜ ಸ್ವಾಮಿ ದೇವಸ್ಥಾನದ ಮಹಾಗೋಪುರ.
ಯಾವ ಹಳ್ಳಿ ಗೊತ್ತಾಗಿಲ್ಲಲ್ಲ? ಇದು ಯಾವ ಹಳ್ಳಿ ಇದು? ಅಗ್ರಹಾರ ಗೇಟ್. ಇದೊಂದು ಹಳೆಯ ಮರ ಇದೆ, ದೊಡ್ಡದು ಹಳೆ ಮರ. ಅಲ್ಲೇ ಮುಂದೋದ್ರು ಅಲ್ಲೇ ಬೆಳೀತಾ ಇದೆ. ಸೂಪರಾಗಿದೆ ಇದು ಅಗ್ರಹಾರ ಗೇಟ್. ಇದು ನೋಡಿ, ಹಿಂಗೆ ಹೊರಟ್ರೆ ನಾವು ಬೈಪಾಸಿಗೆ ಸೇರ್ಕೊತೀವಿ. ಎಲ್ಲೋ ಬೇಕು ಅಂದ್ಕೊಂಡ್ರೆ ನಾನು ಎಲ್ಲೋ ಬಂದ್ಬಿಟ್ಟಿದ್ದೀನಿ. ಹೋಗಿ ಬರೋದು ಯಾವಾಗ?